ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲ ಪ್ರದೀಪ್ ಸರಣಿಯ ಹೊಸ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ನಮ್ಮ ಪ್ರತಿ ಸಂಚಿಕೆಯಲ್ಲೂ ಒಬ್ಬ ವ್ಯಕ್ತಿತ್ವ ಇದ್ದೇ ಇರ್ತಾರೆ ಹಾಗೂ ಅವ್ರ ಜೊತೆ ಮಾತಾಡ್ತಾ ನಾವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಿರ್ತೀವಿ. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಬಂದಿರುವ ವ್ಯಕ್ತಿತ್ವ ವಿಭಿನ್ನ, ವಿಶೇಷ ಹಾಗೂ ಅಗತ್ಯ ಅಂತಲೂ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಇವರು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ತಾನು ಏನನ್ನು ನಂಬ್ಕೊಂಡು ಬಂದಿದ್ದೀನೋ ಅದನ್ನು ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಹಿ ಈಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ನಿಖಿಲ್ ಜೈನ್. ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್. Thank you so much, Pradeep. ಧನ್ಯವಾದ. That was a beautiful introduction. ಖುಷಿ ಆಯಿತು ಬಂದಿದ್ದಕ್ಕೆ. ಹಾಗೆ ನಾವು ಧನ್ಯವಾದ ಹೇಳೋದು ಭಗವದ್ಗೀತೆಯ ಪ್ರತಿಯನ್ನು ಕೊಡೋ ಮೂಲಕ. Okay, thank you so much. ತುಂಬಾ ಟೈಮ್ ಆಯ್ತು ಕನ್ನಡ ಓದಿಲ್ಲ, ಸೊ ನಾವು ಐ ಗೆಟ್ ಅನ್ ಆಪರ್ಚುನಿಟಿ ಟು ರೀಡ್ ಮೋರ್ ಕನ್ನಡ ನೌ. ಕೃಷ್ಣ ದಾರಿ ತೋರಿಸ್ತಾನೆ. Totally. And always a Krishna fan. Oh, wonderful. Yeah. ಜೈನ್ಸ್ ಯೂಶಲಿ ನೀವು ಕೃಷ್ಣ ಜಾಸ್ತಿ ಇದು ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಹಿಂಗೆ? So we have Jain culture has Devi Devtas. ಹೌದು. Like we do believe their existence, but we consider the people who let go everything, like our gods, the one who is more sannyasi, we keep them at a higher stage because they have achieved moksha. Tirthankaras. They are considered at a little because they have given up everything, we respect them more. So they are our gods. Wonderful. ಲೈಫ್ ಟ್ರಾನ್ಸ್ಫಾರ್ಮೇಶನ್ ಒಂದು 5-6 ವರ್ಷ ಆದಮೇಲೆ ಲೈಫ್ ಬೇರೆನೇ ಟರ್ನ್ ತಗೊಂಡಿದೆ. ಸೊ CA ಮಾಡ್ಕೊಂಡು ಅದು ಪ್ರಾಕ್ಟೀಸ್ ಕೂಡ ಮಾಡ್ತಿದ್ರಿ ಅನ್ಸುತ್ತೆ. ಅದನ್ನ ಬಿಟ್ಟು ಟು ಎಂಟರ್ ಇನ್ ಟು ನ್ಯೂ ಝೋನ್ ಆಲ್ ಟುಗೆದರ್ ಅಂತ ಅಂದಾಗ, ಎಸ್ಪೆಷಲಿ ನಿಮ್ಮ ಪರ್ಸನಲ್ ಚಾಯ್ಸ್ ಐಡೆಂಟಿಟಿ ಬೀಯಿಂಗ್ ಗೇ, ಅದನ್ನ ಹೊರಗೆ ತರಬೇಕು ಅಂತ ಯಾಕೆ ಅನಿಸ್ತು? ಐ ಥಿಂಕ್ the reason why I quit is not because CA ನಾನು ಮುಂಚೆನೂ ಇದ್ದೆ ಆ್ಯಂಡ್ ನಾನು ಅವಾಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ನನ್ನ ಸೆಕ್ಷುಯಾಲಿಟಿ. ಸೊ ಆಲ್ಮೋಸ್ಟ್ 5 years ಆಯಿತು ನಾನು ಇನ್ಸ್ಟಾಗ್ರಾಮಲ್ಲಿ ಕಮಿಂಗ್ ಔಟ್ ವಿಡಿಯೋ ಹಾಕಿ ದಟ್ ನಾನು ಗೇ. ಆ್ಯಂಡ್ ಬಿಕಾಸ್ ಜನರಲಿ ಏನಾಗುತ್ತೆ, ವೆನ್ ವಿ ಆರ್ ಹೋಮೋಸೆಕ್ಷುವಲ್ಸ್ ಗೇ ದೇರ್ ಇಸ್ ಲಾಟ್ ಆಫ್ ಸ್ಟಿಗ್ಮಾ ಅಟ್ಯಾಚ್. ಜನ ಏನೋ ಒಂಥರ ಇನ್ಫೀರಿಯಾರಿಟಿಯಲ್ಲಿ ನೋಡ್ತಾರೆ. ದೇ ಥಿಂಕ್ ದಟ್ ದೇ ಆರ್ ಸಮ್ವೇರ್ ಸುಪೀರಿಯರ್ಸ್ ಫ್ರಮ್ ಗೇ ಮೆನ್. And that was always there, and our reason in I had never told my truth to anyone. But why are they not superior? Avaru andre ಈಗ ಸ್ಟ್ರೈಟ್ ಮತ್ತೆ ಹೋಮೋಸೆಕ್ಷುವಲ್ಸ್ ಎನಿ ಫಾರ್ಮ್ ವ್ಯತ್ಯಾಸ ಇಲ್ಲ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ದೇರ್ ಇಸ್ ನೋ ಡಿಫರೆನ್ಸ್. ರಾದರ್ ಮತ್ತೆ ಯಾಕೆ ಜನ ಆ ಥರ ಯೋಚನೆ ಮಾಡ್ತಾರೆ? ಇಟ್ ಈಸ್ ದ ಅವ್ರ ಅಪ್ಬ್ರಿಂಗಿಂಗ್ ಯಾವ ಥರ ಇದೆ. ಸೊ ಬೇಸಿಕಲಿ ನಾನು ಇದಕ್ಕೆ ಬ್ಲೇಮ್ ಮಾಡ್ತೀನಿ ಮೀಡಿಯಾಗೆ. ಓಕೆ. ಯಾಕಂದರೆ ಇವತ್ತು there is no right representation. ಇವಾಗ ನೀವು ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರಕಾರ 10% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು LGBTQIA. ಬಟ್ ಮೂವೀಸಲ್ಲಿ 10% ಅಲ್ಲಿ ಎಲ್ಲಿ ರೆಪ್ರೆಸೆಂಟೇಷನ್ ಇದೆ? ಯಾವುದೋ ಲೊಕೇಶನಲ್ಲಿ ರೆಪ್ರೆಸೆಂಟೇಷನ್ ಬಂದರೆ ದೇ ವಿಲ್ ಮೇಕ್ ಇಟ್ ಇನ್ ಅ ಫನಿ ವೇ. ಯಾವತ್ತು ನಿಮಗೆ ಗೊತ್ತಾ, ಆ್ಯಪಲ್ CEO ಟಿಮ್ ಕುಕ್ ಅವರು CEO. ನೀವು ಯಾವುದೇ ಕನ್ನಡ ಮೂವಿಯಲ್ಲಿ CEO ಅಲ್ಲಿ ಗೇ ಪೊಸಿಷನ್ ಅಲ್ಲಿ ಇರೋರನ್ನ ನೋಡಿದ್ದೀರಾ? ತೋರಿಸಿದ್ರು ಅವ್ರನ್ನ ಕಾಮಿಡಿಯನ್ ಆಗಿ ತೋರಿಸ್ತಾರೆ. ಎಕ್ಸಾಕ್ಟ್ಲಿ. ಇವಾಗ ರಾಧಿಕಾ ಪಿರಾಮಲ್ ಅವ್ರ VIP ಇಂಡಸ್ಟ್ರಿ ಚೇರ್ಮನ್ನು, ಅವ್ರ ಲೆಸ್ಬಿಯನ್ನು, ಅವ್ರ ಬಗ್ಗೆ ಎಲ್ಲಿದೆ ಮ್ಯಾಟರು? ದ್ಯುತಿ ಚಂದ್ ಅವರು ಅಥ್ಲೀಟ್, ಅವ್ರ ಬಗ್ಗೆ ಎಲ್ಲಿದೆ? ಅವರು ಲೆಸ್ಬಿಯನ್ನು. ಹೇಗಾಗಿದೆ ಅಂದರೆ ಮೀಡಿಯಾ ಕಾನ್ಸ್ಟೆಂಟ್ಲಿ ನಮ್ಮನ್ನ ಸೈಡ್ ಲೈನ್ ಮಾಡಿದೆ. ಇದರ್ ನಮಗೆ ತೋರಿಸಿದೆ ಅಂದರೆ ಫನಿ ವೇ ಅಲ್ಲಿ, ಜಸ್ಟ್ ಟು ಮೇಕ್ ಮನಿ ಔಟ್ ಆಫ್ ಅಸ್. ಸೊ ರಾಂಗ್ ರೆಪ್ರೆಸೆಂಟೇಷನ್. ಅದೇ ಜನ ಏನು ಸ್ಟೋರೀಸ್ ಕೇಳ್ತಾರೆ ಅದನ್ನೇ ನಂಬ್ತಾರೆ. ಸೊ ದ ರೀಸನ್ ಲಾಸ್ಟ್ ಇಯರ್ ವೆನ್ ಐ ಸ್ಟಾಪ್ಡ್, I quit my job to take some time break because almost 8-9 years since I was working. So and somewhere I felt that who will tell this story? So for me there was a huge urge that I wanted to give this story out there because ನಂತರ ಬೇರೆಯವ್ರು ಯಾರಾದರೂ ಇದ್ರು they should feel comfortable knowing that story. because ನಾನು ನಂತರ ಜನರನ್ನ ಹುಡುಕಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೆ ಇನ್ ದ ಬಿಗಿನಿಂಗ್ ಇಯರ್ಸ್. ಆ್ಯಂಡ್ ಈಗ ನನ್ನ ಹತ್ರ ರೆಫರೆನ್ಸ್ ಇರೋದು ಫೇಮಸ್ ಇದ್ದಿದ್ದು ಅವಾಗ ಆದಿತ್ಯ ಮದ್ದಿರಾಜು ಅಂತ ಮತ್ತೆ ಅಮಿತ್ ಶಾ ಅಂತ, ಅವ್ರು US ಬೇಸ್ಡ್ ಇಂಡಿಯನ್ ಕಪಲ್. ಗುಜರಾತ್ನ ಒಬ್ರು ರಾಜಮನೆತನದವರು ಒಬ್ರು ಇದ್ದಾರೆ, ಅವ್ರ ಹೆಸರು ಮರ್ತೋಯ್ತು ನನಗೆ. ಹೌದು, ರಾಜಮನೆತನದವರು. ಅವರು ನೀವು ಹೇಳ್ದಾಗ ನನಗೂ ಇವಾಗ ಹೆಸರು ಮರ್ತೋಯ್ತು. ಪ್ರಿನ್ಸ್ ಮಾನ್ವೇಂದ್ರ ಸಿಂಗ್ ಗೋಯಲ್. ಕರೆಕ್ಟ್. ಅವರು ಅವಾಗ ಆಲ್ಮೋಸ್ಟ್ ಐ ಥಿಂಕ್ ತುಂಬಾ ವೋಕಲ್ ಆಗಿ ಅವ್ರು ವೋಕಲ್ ಆಗಿದ್ದಾರೆ. ಫಸ್ಟ್ ರಾಯಲ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾರೆ. ಅದು 60 years ಏನೋ ಅವ್ರ ಏಜ್. ಹಿ ಈಸ್ ಕ್ವೈಟ್ ಸೀನಿಯರ್. ಅವ್ರು ಆಗಿನ ಕಾಲದಲ್ಲೂ ಕಮ್ಔಟ್ ಮಾಡಿದ್ರು.
ಯಾವಾಗ ಹೋಮೋಸೆಕ್ಷುಯಾಲಿಟಿ ವಾಸ್ ಸ್ಟಿಲ್ ಇಲ್ಲೀಗಲ್. ನಮ್ಮ ದೇಶದಲ್ಲಿ ಸ್ಟಿಗ್ಮಾ ಅನ್ನೋದು ಐ ಥಿಂಕ್ ಇವತ್ತಿಗಿಂತ ಜಾಸ್ತಿ ಇತ್ತು ಅನ್ಸುತ್ತಲ್ಲ. ಹೆವಿ. ಇವಾಗ ಅಟ್ಲೀಸ್ಟ್ 2018 ಅಲ್ಲಿ ಸೇಫ್ಟಿ ಇದೆ. 2018 ಅಲ್ಲಿ ಯಾವಾಗ ಸೆಕ್ಷನ್ 377 ಸ್ಟ್ರೈಕ್ ಡೌನ್ ಆಯಿತು, ಅವಾಗಿಂದ ಸ್ವಲ್ಪ ಸೇಫ್ಟಿ ಇದೆ. ಇಲ್ಲ ಅಂದರೆ ನಾನು 2018 ಮುಂಚೆ ಈ ಥರ ಕಮ್ಔಟ್ ಮಾಡಿದರೆ ತುಂಬ ಡಿಫಿಕಲ್ಟ್ ಇರೋದು. ಯಾರಾದರೂ ನನಗೆ ಯಾವುದೇ ಹುಡುಗನ ಜೊತೆಗೆ ನೋಡಿದರೆ ನನಗೆ ಪೊಲೀಸ್ ಜೈಲಲ್ಲಿ ಹಾಕಿರೋರು. ಆಗಿನ ಕಾಲದಲ್ಲಿ ಈವನ್ 16 year old ವುಡ್ ಹ್ಯಾವ್ ಬಿನ್ ಕ್ರಿಮಿನಲ್. ದೀಸ್ ವರ್ ದ ಕೈಂಡ್ ಆಫ್ ಲಾಸ್ ನಮ್ಮ ಕಂಟ್ರಿಯಲ್ಲಿ ಇದ್ದಿದ್ದು. ಐ ಮೀನ್ ಇವತ್ತು ಏನು ಹೋಮೋಸೆಕ್ಷುಯಾಲಿಟಿ ಸಮಲೈಂಗಿಕ ಮದುವೆಗಳು ಇವತ್ತು ಲೀಗಲ್ ಆಗಿಲ್ಲ. ಬಟ್ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ತುಂಬ ಹಿಂದೆ ಇದ್ದೀವಿ. ಆಲ್ಮೋಸ್ಟ್ ನ್ಯೂಜಿಲ್ಯಾಂಡಲ್ಲಿ 2000 ಮ್ಯಾರೇಜ್ ಈಕ್ವಾಲಿಟಿ ಲಾ ಬಂದಿತ್ತು. ಇವತ್ತು ನಮ್ಮ ದೇಶದಲ್ಲಿ ಎಲ್ಲ 25 ವರ್ಷ ಆಯಿತು. ಸೊ ಆಲ್ರೆಡಿ ನಾವು 25 ವರ್ಷ ಹಿಂದೆ ಇದ್ದೀವಿ ವೆನ್ ಇಟ್ ಕಮ್ಸ್ ಟು LGBTQ ರೈಟ್ಸ್ ಇನ್ ಇಂಡಿಯಾ. ಬಟ್ ಇಸ್ ಇಟ್ ಅಂದರೆ ಭಾರತದ ಸಂಸ್ಕೃತಿ ಇದಕ್ಕೆ ತಡೆ ಅಂತ ಹೇಳ್ತೀರಾ ನೀವು? ಇಲ್ಲ, ಪ್ರಾಬ್ಲಮ್ ಏನಾಗಿದೆ, ಭಾರತ ತುಂಬ ಟೈಮ್ಗೋಸ್ಕರ ಸ್ಲೇವ್ ಆಗಿದೆ. ಅದರಿಂದ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಇಂಡಿಪೆಂಡೆನ್ಸೇ ಇಲ್ಲ ನಮ್ಮ ಯೋಚನೆಗಳ ಬಗ್ಗೆ. ಸೊ ನಮ್ಮಲ್ಲಿ ಮುಘಲರು ಆಡಳಿತ ಮಾಡಿದಾಗ ನಾವು ಅವ್ರ ತರ ಟ್ರಾನ್ಸ್ಫಾರ್ಮ್ ಆದ್ವಿ. ಬ್ರಿಟಿಷರ್ಸ್ ಬ್ರಿಂಗ್ ಬ್ಯಾಕ್ ದೇರ್ ಓನ್ ರೂಲ್ಸ್. ಸೊ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು, ನಮ್ಮ ದೇಶದಲ್ಲಿ ಕೃಷ್ಣ, ಶ್ಯಾಮ್ ಅಂದ್ರೆ ಡಾರ್ಕ್ ಸ್ಕಿನ್, ದೇವಿ ದೇವತೆಗಳು, ಕಾಳಿಮಾ, ಎವ್ರಿಬಡಿ ಡಾರ್ಕ್ ಸ್ಕಿನ್ ವಾಸ್ ರೆಸ್ಪೆಕ್ಟೆಡ್. ಬಟ್ ಇವೆನ್ಚುಲಿ ಬ್ರಿಟಿಷರು ಬಂದ ಮೇಲೆ ಅದೆಲ್ಲ ಚೇಂಜ್ ಆಯ್ತು. ಅದು ಮೈಂಡ್ ಸೆಟ್ ಚೇಂಜ್ ಆಯ್ತು. ಇಲ್ಲಾಂದ್ರೆ ಇಂಡಿಯಾದಲ್ಲಿ ಯಾವತ್ತೂ ಇರ್ಲಿಲ್ಲ ಈ ತರ ಜನ ಬೆಳ್ಳಗಿದ್ರೇನೆ ಸುಂದರ, ಈ ತರ ಇದ್ರೆ. ನಮ್ ಸೌತ್ ಅಲ್ಲಿ ಇದ್ರೆ ಸನ್ ಪ್ರಕಾರ ಅಂಡ್ ಇನ್ ಜನರಲ್ ನಮ್ಗೆ ಬ್ರೌನ್ ಸ್ಕಿನ್ನೇ ಇಷ್ಟ ಜಾಸ್ತಿ ಜನಕ್ಕೆ. ಬಟ್ ಏನಾಯ್ತು, ಬ್ರಿಟಿಷ್ ಅವ್ರು ಮಾಡಿರೋ ಬ್ರೈನ್ ವಾಶ್. ನೆಕ್ಸ್ಟ್ ನಮ್ಮಲ್ಲಿ ಹೆಣ್ಮಕ್ಳಿಗೆ ತುಂಬಾ ರೈಟ್ಸ್ ಇತ್ತು. ನಾವ್ ಯಾವತ್ತು ಹೆಣ್ಮಕ್ಳನ್ನ ಗಂಡು ಮಕ್ಳಿಗಿಂತ ಕಡಿಮೆ ಅಂತ ನೋಡಿರ್ಲಿಲ್ಲ. ಬಟ್ ಏನಾಯ್ತು, ಮುಘಲ್ ಆಡಳಿತ, ಅವರೆಲ್ಲ ಯೋಚನೆ ವಿಚಾರಣೆ ಎಲ್ಲ ನಾವು ಅಂದ್ಕೊಂಡ್ವಿ. ಅವ್ರ ತರ ನಾವು ಫುಲ್ ಫೇಸ್ ಕವರ್ ಮಾಡೋದು, ಇದು ಆ ತರ ವಿಮೆನ್ ನ ಫುಲ್ ರೆಸ್ಟ್ರಿಕ್ಷನ್. ಐ ಥಿಂಕ್ ಬ್ರೈನ್ ವಾಶ್ ಅನ್ನೋದಕ್ಕಿಂತ ಹೆಚ್ಚು ಬ್ರೈನ್ ಡರ್ಟ್ ಜಾಸ್ತಿ ಆಗಿತ್ತು. ಈಗ ವಾಶ್ ಮಾಡ್ಬೇಕಾದ್ರೆ ಕೆಲಸ ಅದು ಕೂಡ ವೆರಿ ರೈಟ್ ವೇ. ಐ ಮೀನ್ ವೆನ್ ಐ ಸೇ ವಾಶ್ ಇಟ್ ಇಸ್ ಲೈಕ್ ಥಿಂಗ್ಸ್. ಕರೆಕ್ಟ್. ರೈಟ್ ನೌ ಇಟ್ ಇಸ್ ಬ್ರೈನ್ ಡರ್ಟ್ ವಿಚ್ ನೀಡ್ಸ್ ಟು ಬಿ ಕ್ಲೀನ್ಡ್. ಅಂಡ್ ಇನ್ ಜನರಲ್ ನೀವು ನೋಡಿ, ನಮ್ಮಲ್ಲಿ ಅಷ್ಟು ಆಕ್ರೋಶ ಇಲ್ಲ, ಆವೇಶ ಇಲ್ಲ. ಬಟ್ ಇದು ಇವೆಂಚುಲಿ ನಾವು ಕಲ್ತಿರೋದು. ನಮ್ಮ ದೇಶದಲ್ಲಿ ಈ ತರ ನೀವು ಹಳೆ ಸ್ಟೋರೀಸ್ ಅಲ್ಲಿ ಯಾವತ್ತಾದ್ರೂ ಕೇಳಿದ್ದೀರಾ, ಮದ್ವೆ ಏನು ತಮ್ಮ ರೆಸ್ಪೆಕ್ಟ್ಗೋಸ್ಕರ ಮಕ್ಕಳನ್ನ ಸಾಯಿಸೋದು, ಇದೆಲ್ಲ ನ್ಯೂ ಲರ್ನಿಂಗ್. ಜನ ಇವಾಗ ನ್ಯೂಲಿ ಕಲ್ತಿದ್ದಾರೆ ಈ ತರ ಬಿಹೇವಿಯರ್ಸ್. ನಿಮ್ಗೆ ಆ ಥರದ್ದು ಏನಾದ್ರು ಇನ್ಸಿಡೆಂಟ್ಸ್ ನೀವು ನೋಡಿರೋದು? ಇಲ್ಲ, ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಟ್ ಜಾಸ್ತಿ ಬರುತ್ತೆ. ಬಟ್ ರಿಯಲ್ ಲೈಫ್ ಅಲ್ಲಿ ಯಾವ ಥರದ ಕಮೆಂಟ್ಸ್ ಎಲ್ಲ ಬರುತ್ತೆ? Comments are mentally ill, then spoiling the culture of the country, and go to your default settings as if idu their choice madirodu, nan choice madilla. So only default setting God can change, and somewhere God wanted me to be this way. It's just that the laws are not supporting me. But ideally I think I'm in terms, since you wanted this, you're putting it on God ಅಂತ ಹೇಳೋರು ಇದ್ದಾರೆ. ಆ ಥರ ಡೈರೆಕ್ಟ್ ಕನ್ಫ್ರಂಟೇಷನ್ ಆಗಿಲ್ಲ. ಬಟ್ ನೌ ಯು ಹ್ಯಾವ್ ಆಸ್ಕ್ ಮಿ ದಿಸ್ ಕ್ವೆಶನ್. ನಾನು ಹೇಳ್ತೀನಿ, ನನ್ನ ಹತ್ರ ಚಾಯ್ಸ್ ಇದ್ದಿದ್ರೆ ನಾನು ಡೆಫಿನೆಟ್ಲಿ ಸ್ಟ್ರೇಟ್ ಆಗೇ ಇರ್ತಿದ್ನಲ್ವಾ. ಯಾಕಂದರೆ ಸ್ಟ್ರೇಟ್ ಇದ್ದರೆ ನಿಮಗೆ ರೆಸ್ಪೆಕ್ಟು. ಯಾರು ಇವತ್ತು ಟುಡೇ ನಾನು ಹೇಳಬೇಕಾದ್ರೆ ಎಷ್ಟೋ ಜನರಿಗೆ ಮುಂದೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ. ನಾನು ಕಮ್ಮಿಂಗ್ ಔಟ್ ಮಾಡಿದ್ದು ಈ ಥರ ಖುಷಿಯಾಗಿ ಹೇಳಿ ಹೆಲೋ ಮಾಮ್ ಡ್ಯಾಡ್ ಐ ಆಮ್ ಗೇ ಅಂತ ಹೇಳಲ್ಲ ಅಲ್ವಾ. ಎಷ್ಟೋ ಪೇನ್ ಇರುತ್ತೆ. ನಾನು ಎಷ್ಟು ಆಲ್ಮೋಸ್ಟ್ 2 years ಐ ಹ್ಯಾವ್ ನಾಟ್ ಸ್ಲೆಪ್ಟ್ ವೆಲ್. ಆಂಗ್ಸೈಟಿ, ಯಾಕಂದ್ರೆ ಎವ್ರಿ ನೈಟ್ ಯು ಆರ್ ಟೋಲ್ಡ್ ಅಥವಾ ಹೇಳೋದಕ್ಕಿಂತ ಮೊದಲೇನಾ? ಹೇಳೋ ಮುಂಚೆ. ಇವತ್ತು ನಾನು ಹೇಳ್ತೀನಿ, ಈ ಸ್ಟಿಗ್ಮಾ ಇರೋದ್ರಿಂದ ಎಷ್ಟೋ ಜನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಹೇಗಿತ್ತು ಮನೆಯಲ್ಲಿ? ಮನೆಯಲ್ಲಿ ನಾನು ಹೇಳಿದಾಗ ಸುರಿ ಮಳೆ ಎಲ್ಲಾರು, ನಾನು ಕೂಡ. ಐ ಥಿಂಕ್ ನಾನಂತೂ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಒನ್ಸ್ ದ ಮೂಮೆಂಟ್ ಇಸ್ ಸೋ ಹೆವಿ ಅಂಡ್ ಸೋ ಎಮೋಷನಲ್. ಬಿಕಾಸ್ ಅಟ್ ದಾಟ್ ಮೂಮೆಂಟ್ ಈವನ್ ನಾನು ಅನ್ಕೊಂಡಿದ್ದೆ ನನ್ನ ಲೈಫಲ್ಲಿ ಏನು ಇಲ್ಲ ಅಂತ. ಬಿಕಾಸ್ ದ ಥಿಂಗ್ ಈಸ್ ನಮ್ಮ ಕಂಡೀಷನಿಂಗೇ ಆಗಾಗಿದೆ. ಕರೆಕ್ಟ್. ಸೊ ಯಾವ ಥರ ಅಂದರೆ ದ ವರ್ಲ್ಡ್ ಹೇಟ್ಸ್ ಅಸ್, ಆ್ಯಂಡ್ ವೆನ್ ವಿ ರಿಯಲೈಸ್ ವಿ ಆರ್ ಗೇ, ಈವನ್ ವಿ ಬಿಲೀವ್ ಇನ್ ಇಟ್. ವಿ ಆಲ್ಸೋ ಕ್ಯಾರಿ ದ ಸೇಮ್ ಲೆವೆಲ್ ಆಫ್ ಹೇಟ್. ನನಗೆ ಐಡಿಯಾ ಬಂದಾಗೆಲ್ಲ ನನಗೆ ಹೆದರಿಕೆ ಸ್ಟಾರ್ಟ್ ಆಗಿತ್ತು. ಓ ಮೈ ಗಾಡ್, ಏನಾಗ್ತಾ ಇದೆ ನನ್ನ ಜೊತೆ ಅಂತ. ಆ್ಯಂಡ್ ವೆನ್ ಐ ರಿಯಲೈಸ್ ದಟ್, ನನಗೆ ಹೇಗೆ ವೆನ್ ಐ ಸಾ ದಟ್ ದ ಟರ್ಮ್ ಫಾರ್ ಮೈ ಅಟ್ರಾಕ್ಷನ್ ಟುವರ್ಡ್ಸ್ ಮೆನ್ ವಾಸ್ ಕಾಲ್ಡ್ ಗೇ. ವೆನ್ ಡಿಡ್ ಯು ರಿಯಲೈಸ್ ದಟ್? Quite late in life, like but I knew my attraction towards men. But ನನಗೆ ಅದರಿಂದ ನೀವು ಹೆಣ್ಮಕ್ಳಿಗೆ ಮದುವೆ ಆಗಲ್ಲ, ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಲ್ಲ, ಆ ನಾಲೆಡ್ಜ್ ಇರಲಿಲ್ಲ. ಆವಾಗ ಡೆಪ್ತ್ ಆಫ್ ನಾಲೆಡ್ಜ್ ಇರಲಿಲ್ಲ. ಬಟ್ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಯ್ತು, ಫಾರ್ ಅ ಮ್ಯಾರೇಜ್ ದ
ಫಿಸಿಕಲ್ ರಿಲೇಶನ್ಶಿಪ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ವೈಲ್ ನಮಗೆ ಅದು ಅರ್ಥ ಆಗಿರಲ್ಲ, ಬೆಳವಣಿಗೆ ಇದ್ದಾಗ ನಮ್ಗೆ ಏನೋ ಅಟ್ರಾಕ್ಷನ್ ಇದೆ, ನಾವು ಕುತೂಹಲಕ್ಕೆ ಅವ್ರ ಜೊತೆಗೆ ಇರ್ತೀವಿ, ಮಾತಾಡ್ತೀವಿ ಅಂತ ಅನ್ಸುತ್ತೆ. ಬಟ್ ವೆನ್ ಐ ರಿಯಲೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ವಾಟ್ ಯುವರ್ ಸೆಕ್ಷುಯಾಲಿಟಿ ಇಸ್, ಅವಾಗ ಒಂಥರ ಹೆದರಿಕೆ ಅಂಡ್ ಆಲ್ಸೋ ಗಿಲ್ಟ್. ನೀವು CA ಮಾಡ್ಕೊಂಡ್ರಿ, ಅಪ್ಪ ಅಮ್ಮಂಗೆ ಯು ಆರ್ ಕೈಂಡ್ ಆಫ್ ಬೆಸ್ಟ್ ಚೈಲ್ಡ್, ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ರೈಟ್ ಫಾರ್ ಯುವರ್ ಗ್ರೋತ್, ಯುವರ್ ಕರಿಯರ್. ಅಂಡ್ ಇನ್ನೊಂದು ಫ್ರೆಂಡ್ಸ್ ಇಂದ ಒಂಥರ ಇದು ಕಾಂಪಿಟೇಷನ್ ಅಲ್ವಾ. ಸೊ ನನ್ ಕಾಂಪಿಟೇಷನ್ ಇದ್ದಿದ್ದು ಕ್ಲಾಸ್ ಅಲ್ಲಿ ಒಳ್ಳೆ ಹುಡುಗಿ ನನ್ನ ಜೊತೆಗೆ ಇರಬೇಕು. ಸೊ ಆಸ್ ಅ ಗೇ ಮ್ಯಾನ್ ಆಸ್ ವೆಲ್, ಲೈಕ್ ಐ ವಾಸ್ ಡೇಟಿಂಗ್ ಅ ಗರ್ಲ್ ಫಾರ್ ವೆರಿ ಲಾಂಗ್ ಟೈಮ್, ಈವನ್ ಅಟ್ ಮೈ ಕಾರ್ಪೊರೇಟ್ ಲೈಫ್. ಹೌ ವಾಸ್ ದಟ್? ಸೊ ದ ಥಿಂಗ್ ಈಸ್, ಅವಾಗ ನಿಮ್ಗೆ ಸೆಕ್ಷುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬರೀ ಏನೋ ಜನರ ಮುಂದೆ ಫ್ರೆಂಡ್ಸ್ ಮುಂದೆ ರೆಸ್ಪೆಕ್ಟ್ ಇರಬೇಕು, ಕೂಲ್ ಆಗಿರ್ಬೇಕು ಅಂತ ಒಂದು ಗರ್ಲ್ ಫ್ರೆಂಡ್ ದಿಖಾವ. ಬಟ್ ವೆನ್ ಯು ರಿಯಲೈಸ್ ಯುವರ್ ಸೆಕ್ಷುಯಾಲಿಟಿ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಯುವರ್ ಅಟ್ರಾಕ್ಷನ್. ಬಿಕಾಸ್ ನನಗೆ ಫಿಸಿಕಲ್ ಅಟ್ರಾಕ್ಷನ್ ಏನು ಇರಲಿಲ್ಲ, ದೇರ್ ವಾಸ್ ನೋ ನೀಡ್ ಆರ್ ಎನಿಥಿಂಗ್. ನನಗೆ ಆಸ್ ಸಚ್ ಇಟ್ಸ್ ಜಸ್ಟ್ ಅ ಕಾಂಪಿಟೇಷನ್ ಅಮಾಂಗ್ ಬಾಯ್ಸ್, ಬಿಕಾಸ್ ಐ ನೆವರ್ ವಾಂಟೆಡ್ ಟು ಗಿವ್ ಅಪ್. ಐ ವಾಸ್ ಕ್ವೈಟ್ ಕಾಂಪಿಟೇಟಿವ್. I wanted to score well. ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರಬೇಕು. ಕರೆಕ್ಟ್. ಸೊ ವೆನ್ ದ ಸೆಕ್ಷುಯಾಲಿಟಿ ಹಿಟ್ಸ್ ಯುವರ್ ಮೈಂಡ್, ಸೊ ನಾನು ತುಂಬಾ ಟೈಮಲ್ಲಿ ನನ್ನ ಮೈಂಡಲ್ಲಿ ಅಂದ್ರೆ ಹೇಗೆ, ಸೊ ತುಂಬಾ ಟೈಮಲ್ಲಿ ಗೊತ್ತಾದ್ಮೇಲೂ ನನ್ನ ಮೈಂಡಲ್ಲಿ ಏನಿತ್ತು, ನಾನು ಹೇಳಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ನಾನ್ ಹೇಳಿದ್ರೆ ನನ್ಗೆ ಹುಡ್ಗನ್ ಕಡೆ ಅಟ್ರಾಕ್ಷನ್ ಇದೆ, ನಾನು ಬೈಸೆಕ್ಷುವಲ್ ಆಗ್ಬೋದು. ನಂಗೆ ಹುಡ್ಗನ್ ಕಡೆ ಅಷ್ಟೇ ಅಟ್ರಾಕ್ಷನ್ ಇದೆ, ಗೇ ಆಗ್ಬೋದು. ಸೊ ನಾವ್ ಇವೆರಡು ವಿಷಯ ಯಾರಿಗೂ ಹೇಳಲ್ಲ, ನಾನು ಯಾವ ಹುಡ್ಗಂಗೂ ಯಾವತ್ತು ಮುಟ್ಟಲ್ಲ. ಹಾಗಾದ್ರೆ ನಾನು ಸ್ಟ್ರೇಟ್ ಆದ್ನಲ್ವಾ, ಮ್ಯಾನೇಜ್ ಮಾಡ್ಬೋದು ಅಂತ. ಮ್ಯಾನೇಜಿಂಗ್ ಇಟ್ ಆ ತರ ನಮ್ಗೆ ಯೋಚನೆ ಇರುತ್ತೆ. ಬಟ್ ದ ಥಿಂಗ್ ಇಸ್, ನಿಮ್ಮ ಐಡೆಂಟಿಟಿ ನಿಜವಾಗೇ ಇರುತ್ತೆ, ನೀವು ಸ್ಟ್ರೇಟ್ ಆಗಕ್ಕಾಗಲ್ಲ. ಸೊ ಯೋರ್ ಸೆಕ್ಷುಯಾಲಿಟಿ ವೆದರ್ ಯು ಮೀಟ್ ಸಂಬಡಿ ಆರ್ ಯು ಡೋಂಟ್ ಮೀಟ್, ವಾಟ್ ಯು ಡಿಸೈರ್ ಫಾರ್ ಟ್ರೂಲಿ ಇಸ್ ದಟ್, ಅದೇ ನಿಮ್ಮ ಐಡೆಂಟಿಟಿ. ಸೊ ಇವಾಗ ನಿಮ್ಗೆ, ಸೊ ನಾನೇನು ಅನ್ಕೊಂಡೆ, ಆ ಥರ ಮ್ಯಾನೇಜ್ ಮಾಡಿಕೊಂಡ್ರೆ ಲೈಫ್ ಹೋಗುತ್ತೆ. ಇಷ್ಟು ವರ್ಷದಿಂದ ಎಲ್ಲರೂ ಅದೇ ಮಾಡ್ತಾ ಬಂದಿರೋದು. ಇವಾಗ ನೋಡಿದ್ರೆ 60 ಲಕ್ಷ ಅಕಾರ್ಡಿಂಗ್ ಟು ಮೀ, ಇಫ್ ನೀವು ಹ್ಯೂಮನ್ ರೈಟ್ಸ್ ಆವ್ರೇಜ್ ಕೊಟ್ಟನಲ್ವಾ, 10% ಪೀಪಲ್ ಬಿಲಾಂಗ್ ಟು LGBTQ. ಇಂಡಿಯಾ, ಕರ್ನಾಟಕದಲ್ಲಿ 6.9 crores. ಹಂಗಂದ್ರೆ 69 lakh ಪೀಪಲ್ ಬಿಲಾಂಗ್ ಟು LGBTQIA. ಕರ್ನಾಟಕದಲ್ಲೇ. ಇವಾಗ ಐ ವಿಲ್ ಗಿವ್ ಯು ಅ ಸ್ಟಾಟ್ ಹಿಯರ್, ಇಟ್ ಈಸ್ ರಿಯಲಿ ಫನಿ. ಸೊ ನೌ ಐ ವುಡ್ ಸೇ ದಟ್ 1 crore, if not 1 crore, I would say 80 to 90 lakh people will have failed marriages. ಎಲ್ಲಿ? ಕರ್ನಾಟಕದಲ್ಲೇ, not even India. I am telling you. And this is because of, ಅಂದ್ರೆ ಕಾರಣ one of the partner would be belonging to LGBTQ and they would be marrying a straight person, taking that assumption. So if we, let me give you the stats, I'll break it down so that ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. So what yes, so what is the population of Karnataka? 6.9 crores. Now 10%, this is as per human rights. So currently the data is 30% of people belong to LGBTQ, which is in UK and US. 30% people are identifying themselves as LGBT, because LGBTQ is quite vast. ಹೌದು. ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಬಟ್ಟೆ ಹುಡ್ಕೊಳೋದಲ್ಲೂ ಎಷ್ಟು ಆಪ್ಷನ್ಸ್ ಇದೆ, ಬಟ್ ಜನರ ಪ್ರಾಬ್ಲಮ್ ಏನಾಗಿದೆ, ನಾವೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ಪಪೆಟ್ಸ್ ಆಗ್ಬಿಟ್ಟಿದ್ದೀವಿ. ಶರ್ಟು ಪ್ಯಾಂಟು ಇದೇ ತರ ಹಾಕೋಬೇಕು ಅಂತ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ನೀವು ಯಾವುದೇ ಮದುವೆ, ಯಾವುದೇ ಫಂಕ್ಷನ್ ಎಲ್ಲೇ ಹೋದ್ರು ಹುಡುಗರು ನಿಮ್ಗೆ ಸೇಮ್ ಬಟ್ಟೆಲ್ಲೇ ಕಾಣಿಸ್ತಾರೆ. ಪ್ರಾಬ್ಲಮ್ LGBTQ wears a little different because they are not that afraid of the world. And then people start looking at them, making comments on them. Okay, let's come back to the stats. Yes. So Karnatakadalli 6.9 crores idare population total. Adರಲ್ಲಿ 10%. This is the very safe bare number, minimum. bare minimum. Hangane 69 lakhs. So around 80% jana madve ಮಾಡ್ತಾರೆ. So maybe my calculation may not go exact 80, but let's say 40 lakhs out of them gets married. ಸರಿ. So these 40 lakh people of LGBTQIA community will marry another 40, which could be from the state. So together, 80 failed people in a failed marriage, 80 people in a failed marriage. ಹತ್ರ ಒಂದು ಕೋಟಿಗೆ ಹತ್ರ. ಎಕ್ಸಾಕ್ಟ್ಲಿ. ನಾವು ಯೋಚನೆ ಮಾಡ್ತೀವಿ, ಯಾಕೆ ಯಾರ ಪೇರೆಂಟ್ಸ್ ಹೊಂದ್ಕೊಳ್ಳಿಲ್ಲ. ನಾವು ನೋಡ್ತೀವಲ್ವಾ, ನಮ್ಮ ಅಂಕಲ್, ಆಂಟಿ, ನಮ್ಮ ದೊಡ್ಡಮ್ಮ ಎಲ್ಲಾರ್ದು ಮ್ಯಾರೇಜಸ್ ಚೆನ್ನಾಗಿರಲ್ಲ. ಅದಕ್ಕೆ ದಿಸ್ ಬಿಕಮ್ಸ್ ಅ ವೆರಿ ವ್ಯಾಲಿಡ್ ರೀಸನ್. ಯಾಕಂದ್ರೆ ಆಗಿನ ಕಾಲದಲ್ಲಿ ಆಲ್ಸೋ ಮೈಟ್ ಬಿ ದ ರೀಸನ್. is also a significant reason, I would say, because the population is so large. ನಾನು ಮಾತಾಡ್ತಾ ಇದ್ದು 1 crore people out of a population of 6 crore who would once, when they get married, will have this challenge. ಹೌದು. ಸೊ ಇವಾಗ ಸಣ್ಣ ಸಂಖ್ಯೆ ಅಲ್ಲ ಅದು. ಎಕ್ಸಾಕ್ಟ್ಲಿ. ಅಂಡ್ ಅದಕ್ಕೆ ನಾವು ಅಷ್ಟು ಫೇಲ್ಡ್ ಮ್ಯಾರೇಜಸ್ ನೋಡ್ತೀವಿ. ಆಗಿನ ಕಾಲದ ಜನ ಚೂಸ್ ಮಾಡೋಕ್ಕೂ ಇರ್ತಾರಿಲ್ಲ. ಅಪ್ಪ ಅಮ್ಮ ಹೇಳೋರು, ಏಜು ಬಂದಿರ್ತಿರ್ಲಿಲ್ಲ, ಗೊತ್ತೂ ಆಗಲ್ಲ. ಹೇಳಿದ್ದು ಕೇಳಿದ್ದು ಏನಾದ್ರು ಇದ್ರು ಅರ್ಥ ಮಾಡ್ಕೊಳ್ತಾರೆ. ಇವಾಗ ಇನ್ನೊಂದು ಇದ್ರಲ್ಲಿ ಪೇನ್ ಪಾಯಿಂಟ್ ಏನು ಗೊತ್ತಾ, ಹೆಣ್ಮಕ್ಳ ಜೊತೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನೀವು. ಅ ಲೆಸ್ಬಿಯನ್ ಗರ್ಲ್, ಅವಳಿಗೆ ಗಂಡು ಮಕ್ಳು ಟಚ್ ಇಷ್ಟ ಇಲ್ಲ.
ಸೊ ಇದರಲ್ಲಿ ವಾಟ್ ಈಸ್ ರೇಪ್? ವಿತೌಟ್ ಕನ್ಸೆಂಟ್ somebody touching somebody. ಎಸ್. So now the entire population of women, 10% of them would go through this. So they are lesbians, and now these lesbians will be forced into a marriage where a man would be touching them every night without their real desire towards it. ಅವ್ರಿಗೆ ಅದು ಇಷ್ಟ ಇಲ್ಲದೆ ಇದ್ರೂ ಕೂಡ ಅವರು. And what is this progress and growth we are talking about? See, today ನಾವು ಹೇಳ್ತೀವಿ ನಾವು 21st century ಅಲ್ಲಿ ಇದೀವಿ ಅಂತ, ಬಟ್ ನಮ್ಮ ಹೆಣ್ಮಕ್ಳು, ನಮ್ಮ ಡಾಟರ್ಸ್ ಆರ್ facing the severe thing because we are not open and talking about the things in real way. So that's one thing I really feel bad about them, because men, even in gay men in a heterosexual marriage, still they don't go through something as worst as what women go through. Because somebody being on them and they don't like ಹುಡುಗರಿಗೆ ಅಷ್ಟು ತೊಂದರೆ ಆಗಲ್ಲ ಅಂತ ಹೇಳ್ತೀರಾ ನೀವು? ಹುಡುಗರಿಗೆ ತೊಂದರೆ ಯಾವ ತರ ಅಂದ್ರೆ there would be performance pressure. ನಿಮಗೆ ಅಟ್ರಾಕ್ಷನ್ ಇಲ್ಲ ನಿಮ್ಮ ವೈಫ್ ಬಗ್ಗೆ ಕಡೆ, ಬಟ್ ಅಂದ್ರೂ ಮಕ್ಕಳು ಮಾಡಬೇಕು, ಅದಕ್ಕೆ ನೀವು ಪರ್ಫಾರ್ಮೆನ್ಸ್ ಪ್ರೆಷರಲ್ಲಿ ಯು ವಿಲ್ ಹ್ಯಾವ್ ಟು ಅಪಿಯರ್ ದಿನ ಪ್ರತಿ ನೈಟ್ ವಿತ್ ಹರ್, ಆ್ಯಂಡ್ ಯು ವಿಲ್ ಹ್ಯಾವ್ ಟು ಆ್ಯಕ್ಟ್ ಲೈಕ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಹರ್ ವೈಲ್ ಯು ವುಡ್ ನಾಟ್ ಬಿ. ಸಿ ನೀವು ಶೋ ಎಷ್ಟು ದಿವಸ ಅಂತ ಪುಟ್ಟಪ್ ಮಾಡ್ಬೋದು. ಹೌದು, ನಿಮ್ಗೆ ಗೊತ್ತಿರೋರ ಎಕ್ಸ್ಪೀರಿಯನ್ಸಸ್ ಇದೆಯಾ? ಹೌದು, ಇವಾಗ ನಾವು ಇವತ್ತು ಟಿಂಡರ್ ಬಂಬಲಲ್ಲಿ ನೋಡಿದ್ರೆ ಜಾಸ್ತಿ ಜನ ಮದುವೆ ಆದವರೇ ಹುಡುಗರು. ನನಗೆ ಪ್ರೊಫೈಲಲ್ಲಿ ಫಸ್ಟ್ ನಾನು ಡೇಟಿಂಗ್ ಹೋದಾಗ ಫಸ್ಟ್ ಕ್ವೆಶನ್ ಕೇಳೋದೇ ಅದು, ನಿಮ್ಗೆ ಮದುವೆ ಆಗಿದೆಯಾ ಸರ್? ಯಾಕಂದ್ರೆ ತುಂಬಾ ಕಾಮನ್ನು. ಇವಾಗ 90% ಜನ ಈ ತರ ಕನ್ಫ್ರಂಟ್ ಮಾಡಕ್ ಯಾರು ಹೋಗ್ತಾರೆ ಹೇಳಿ? ಸಿ ನಾನು ಕಮ್ ಔಟ್ ಮಾಡಿದ್ದು, ಇಟ್ ಹ್ಯಾಸ್ ಪಾಸಿಟಿವ್ಲಿ ಬಿಕಮ್ ಗುಡ್ ಫಾರ್ ಮೀ, ಬಿಕಾಸ್ somehow things went well, my family, everybody is understanding, my surrounding is understanding. Suppose, but that fear, a lot of people don't come out. How many people do you know who belong to LGBTQ? Very few. Or do you know enough people? ಐ ಮೀನ್ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ. ಅದನ್ನು ನಾನು ಹೇಳ್ತಾ ಇದರಲ್ಲೂ ನನಗೊಂದು ಪ್ರಶ್ನೆ ಕೂಡ ಬಂತು. ನೀವು ಮಾಧ್ಯಮ ಇದಕ್ಕೆ ಕಾರಣ ಅಂತ ಕೂಡ ಹೇಳಿದ್ರಿ. ಆದರೆ ಹಾಗೂ ಗಮನಿಸೋದಾದರೆ ಮಾಧ್ಯಮದಲ್ಲೂ ಕೂಡ ಅಷ್ಟೊಂದು ಜನ, ಅಂದರೆ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ. ಇದೇ ಅಂದರೆ LGBTQ ಕಮ್ಯುನಿಟಿ ಅವರು ತುಂಬ ಜನ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ತುಂಬ ಜಾಸ್ತಿ ಜನ ಇದ್ದಾರೆ. ಕರೆಕ್ಟ್. ದ ಫ್ಯಾಕ್ಟ್ ಇಸ್ ನಾವು ಎಲ್ಲ ಕಡೆ ಇದ್ದೀವಿ. ಹೌದು, ಎಷ್ಟೋ ಜನರು ಇವಾಗ ಈ ಶೋ ನೋಡೋರು ನಿಮ್ಮ ಅಪ್ಪ ಅಮ್ಮ ಕೂಡ LGBT ಕಮ್ಯುನಿಟಿಗೆ ಬಿಲಾಂಗ್ ಮಾಡ್ತಾರೆ. ನೀವು ಕೇಳಿದ್ದೀರಾ ನಿಮ್ಮ ಅಮ್ಮಂಗೆ, ಅಮ್ಮ ನಿನಗೆ ಗಂಡು ಮಕ್ಳು ಇಷ್ಟನಾ ಹೆಣ್ಮಕ್ಳು ಇಷ್ಟನಾ ಕೇಳಿ ನೋಡಿ, ಗೊತ್ತಾಗುತ್ತೆ. ಇಫ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇವಾಗ ಹೇಳಲ್ಲ. ಸಿ ಬಟ್ ನಾನು ಕಮ್ಔಟ್ ಮಾಡಿದಾಗ ನನ್ನ ಒಬ್ಬ ಫ್ರೆಂಡ್ ಮದರ್ ಅರ್ಥ ಮಾಡ್ಕೊಂಡ್ರು. ಅವರು ಅವ್ರ ಮಗಳಿಗೆ ಅವತ್ತು ಹೇಳಿದ್ರು ದಟ್ ಆಗಿನ ಕಾಲದಲ್ಲಿ ನಾನು ಇವತ್ತು ಹೇಳಕ್ಕಾಗ್ಲಿಲ್ಲ, ಬಟ್ ಇವತ್ತು ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಇವನ್ ಮಾಡ್ತಾ ಇರೋದು ನೋಡಿ ನನ್ಗೆ ಒಂಥರ ಖುಷಿ ಆಗುತ್ತೆ ಅಂತ. ಬಟ್ ಅವರಿಗೆ ಅವ್ರ ಜೀವನದ ಬಗ್ಗೆನೂ ದುಃಖ ಆಯ್ತು. ಸೊ ಅವ್ರ ವಯಸ್ಸು ಎಷ್ಟಿರ್ಬೇಕು ಇವತ್ತು? 60-65 ವರ್ಷ ಇರ್ಬೇಕು. ಅವ್ರು ಎಷ್ಟು ವರ್ಷ ಸಫರೇ ಮಾಡಿದ್ದು. ಅವ್ರು ಇವಾಗ 3 ಮಕ್ಕಳಿದ್ದಾರೆ. ಸೊ ಯೋಚನೆ ಮಾಡಿ, ನಿಮಗೆ ಇಷ್ಟ ಇಲ್ದಿದ್ದ ವ್ಯಕ್ತಿ ಜೊತೆ ಇಷ್ಟು ವರ್ಷ ಕಳ್ಕೊಂಡು ಅವ್ರಿಗೋಸ್ಕರನೇ ನೀವು ಸೇವೆ ಮಾಡಿ ಅವ್ರ ಜೊತೆ 3 ಮಕ್ಕಳು ಮಾಡಿ ಸಂಸಾರ ಮಾಡೋದು, ನಿಮಗೆ ಜೀವನ ಪರ್ಯಂತನೂ ನಿಮ್ಮ ಪ್ರೀತಿ ಸಿಗಲ್ಲ ಅಂದರೆ ಅದೆಷ್ಟು ಪೇನ್ಫುಲ್ ಲೈಫ್. ಸೊ ಅದಕ್ಕೆ ನಾವು ಅಷ್ಟು ಖುಷಿ ನೋಡಲ್ಲ. ಇವತ್ತು ನೋಡಿದ್ರೆ ದೇವ್ರು ಕೊಟ್ಟಿರೋದು ಎಲ್ಲ ಇದೆ ನಮ್ಮ ಹತ್ರ, ಬಟ್ ಜನ ಯಾಕೆ ಅಷ್ಟು ಖುಷಿ ಇಲ್ಲ? ಯಾಕಂದ್ರೆ ನಾವು ನಿಜಾನೇ ಮಾತಾಡಲ್ಲ. ಚಿಕ್ಕದಾಗಿಂದ ಹುಡ್ದಾಗಿಂದ ಒಂದು ಸಿಂಪಲ್ ವಿಷಯ ಹೇಳ್ಕೊಟ್ಟಿರುತ್ತೆ. ಗಾಂಧೀಜಿಯವ್ರು ಏನು ಹೇಳಿದ್ರು, ಸುಳ್ಳು ಹೇಳ್ಬಾರ್ದು. ಬಟ್ ಇವತ್ತು ಐ ಥಿಂಕ್ 100% ಪೀಪಲ್ ನಾವು ನಿಜ ಅಂತೂ ಹೇಳಲ್ಲ. ನಾವು ನಮ್ಮನ್ನೇ ಸುಳ್ಳು ಹೇಳ್ತೀವಿ. ಎಷ್ಟೋ ಸತಿ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರು ಹೋಗಿದ್ಮೇಲೂ ನನಗೆ ಇಷ್ಟ ಆಯ್ತು. ನಾವು ಸ್ವಲ್ಪನೂ ರಿಯಲ್ ಇಲ್ಲ. ಓಪನಿಂಗ್ ಅಲ್ಲಿ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಕರೆಕ್ಟ್. ಸೊ ಯಾರು ರಿಯಾಲಿಟಿ ಮಾತಾಡ್ತಾನೆ ಇಲ್ಲ. ಐ ಥಿಂಕ್ ಸಮ್ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್. ಹೌದು. ಸಿ ಫಸ್ಟ್ ಯಾವುದೇ ಪ್ರಾಬ್ಲಮ್ಗೆ ಅಕ್ಸೆಪ್ಟೆನ್ಸ್ ಬೇಕು. ಇವಾಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ನೀವು ನನಗೆ ಕೇಳಿದಾಗ ಚೆನ್ನಾಗಿದ್ದೀರಾ ಅಂತ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ರೆ, ಸಿ ಐಡಿಯಲಿ ಕಾನ್ಸೆಪ್ಟ್ ಯಾವ ಥರ ಇದೆ, ಅದ್ರ ಕಾನ್ಸೆಪ್ಟೇ ಇರೋದು ಹೇಗೆ ಅಂದರೆ, ಚೆನ್ನಾಗಿದ್ಮೇಲೆ ನಾವು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ. ಯಾವುದೇ ಕೆಲಸ, ಇವತ್ತು ನಾನು ನಿಮಗೆ ಮೀಟ್ ಆದಾಗ ನಾನು ನಿಮಗೆ ಕೇಳಿದಾಗ ನಾನು ಚೆನ್ನಾಗಿದ್ದೀನ, ಇವಾಗ ನಾನು ಚೆನ್ನಾಗಿಲ್ಲ ಅಂದರೆ ನಾನು ಈ ಪಾಡ್ಕಾಸ್ಟ್ ಮಾಡಬಾರ್ದು. ಫಸ್ಟ್ ಐ ಶುಡ್ ಫಿಕ್ಸ್ ವಾಟ್ಸ್ ರಾಂಗ್. ದಟ್ಸ್ ವೈ ದಿಸ್ ಹೋಲ್ ಕಾನ್ಸೆಪ್ಟ್ ಈಸ್. ಹೌದು. ಬಟ್ ದ ಪ್ರಾಬ್ಲಮ್ ಈಸ್ ವಿ ಹ್ಯಾವ್ ಆಲ್ ಸ್ಟಾರ್ಟೆಡ್ ಟು ಲರ್ನ್ ಟು ಲೈ. ವಿ ವುಡ್ ಜಸ್ಟ್ ಸೇ ಚೆನ್ನಾಗಿದ್ದೀನಿ, ಲೆಟ್ಸ್ ಬಿಗಿನ್ ಅಂಡ್ ಲೆಟ್ಸ್ ಡೂ ಇಟ್. ಸೊ ವಿ ಹ್ಯಾವ್ ಬಿನ್ ಕಾನ್ಸ್ಟೆಂಟ್ಲಿ ಕಿಲ್ಲಿಂಗ್ ಅವರ್ ಸೆಲ್ಫ್. ಬಟ್ ಅ ಮೇಜರ್ ಚಂಕ್ ಅಂದರೆ ಈ ಪಾಪ್ಯುಲೇಷನ್ ಮೇಜರ್ ಚಂಕ್ ಹಂಗಿದ್ರೆ ಆ ಸುಳ್ಳಿನಲ್ಲೇ ಬದುಕ್ತಾ ಇದೆ. ಎಕ್ಸಾಕ್ಟ್ಲಿ. ಸಿ ಆ್ಯಂಡ್ ಒನ್ ಸ್ಮಾಲ್ ಸುಳ್ಳು, ಅದೇ ಥರ ವೆರೈಟಿ ಆಫ್ ಸುಳ್ಳು ನಾವು ಹೇಳ್ತಾ ಹೋಗ್ತೀವಿ.
ಥಿಂಗ್ಸ್ ವಿ ಡೋಂಟ್ ಲೈಕ್ ಜಸ್ಟ್ ಬಿಕಾಸ್ ಅವರ್ ಪೇರೆಂಟ್ಸ್ ಲೈಕ್ ಇಟ್ ವಿ ಸೇ ಎಸ್ ಇಟ್ ಈಸ್ ನೈಸ್. ಸೊ ಆ್ಯಂಡ್ ಆಗಿನ ಕಾಲದಲ್ಲಂತೂ ಅಪ್ಪ ಅಮ್ಮ ಹೇಳಿದ್ದೇ ಎಲ್ಲ ಅಂತ ಎಷ್ಟೋ ಜನ ಮದುವೆ ಆದವರು ಇದ್ದಾರೆ, ಲೈಫ್ನ ಎಲ್ಲ ಡಿಸಿಷನ್ಸ್ ತೊಗೊಂಡಿದ್ದಾರೆ ಜಸ್ಟ್ ಟು ರೆಸ್ಪೆಕ್ಟ್ ದ ಎಲ್ಡರ್ಸ್. ಸೊ ಈ ವಿಷಯದಲ್ಲಿ ಐ ಥಿಂಕ್ ಎಲ್ಡರ್ಸ್ ಕೂಡ ಮೆಚುರಿಟಿ ತೋರಿಸ್ಬೇಕು. ನೀವು ನಿಮ್ಮ ಮಕ್ಕಳನ್ನ ಕಿಲ್ ಮಾಡಿ ಅವ್ರನ್ನ ಅವ್ರಿಗೆ ಫುಲ್ ಫೋರ್ಸ್ ಮಾಡಿ, ವೆನ್ ಐ ಸೇ ಕಿಲ್, ಅವರ ಇಂಟ್ರೆಸ್ಟ್ಸ್ನ ಕಿಲ್ ಮಾಡಿ, ನಿಮ್ಮ ಥಾಟ್ ಪ್ರಾಸೆಸ್ನ ಅವ್ರ ಮೇಲೆ ಫೋರ್ಸ್ ಮಾಡಿ ಅವ್ರು ಯಾವಾಗ ಫ್ಲರಿಶ್ ಆಗ್ತಾರೆ? ಯು ಹ್ಯಾವ್ ಟು ಲೆಟ್ ಪೀಪಲ್ ಫ್ಲರಿಶ್ ದ ವೇ ದೇ ಆರ್ ಅಲ್ವಾ. ಅವ್ರಿಗೆ ಏನು ಇಷ್ಟನೋ ಅದನ್ನ ಮಾಡೋದಕ್ಕೆ ಅಥವಾ ಆ ರೀತಿಯ ಬದುಕನ್ನು ಬದುಕೋದಕ್ಕೆ ಅವ್ರಿಗೊಂದು ಅವಕಾಶ ಕೊಡಬೇಕು. ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ ಅವ್ರ ಕರಿಯರೇ ಅವರಿಗೆ ಬಿಡ್ತಾ ಇಲ್ಲ ಮಕ್ಕಳಿಗೆ ಚೂಸ್ ಮಾಡೋಕ್ಕೆ. ಇವಾಗ ಹುಡುಗ ಹುಡುಗಿ ಜೆಂಡರ್ ಡಿಫ್ರೆಂಟ್ ಹೇಳ್ಬಿಟ್ರೆ ಅವ್ರು ಎಲ್ಲಿ ಬಿಡ್ತಾರೆ? ಆ ಪ್ರಾಬ್ಲಮ್ ಆಗಿದೆ. ಬಟ್ ಇನ್ನೂ ಒಂದು ಪ್ರಶ್ನೆ ಹೇಳೋದಾದ್ರೆ, ಎಸ್ ಇದನ್ನು ಒಪ್ಕೊಳ್ಳೋಣ ಒಂದು ಹಂತಕ್ಕೆ, ಬಟ್ ಡು ವಿ ಅಂದ್ರೆ ನಾನು ಹೇಳ್ತೀನಿ, ನೀವು ಹೇಳ್ತಾರಲ್ಲ ಒಪ್ಕೊಳ್ಳೋಣ ಅಂತ, ದಟ್ಸ್ ಅ ವೆರಿ ಚಾಯ್ಸ್ ವಿಚ್ ಯು ಆರ್ ಕೀಪಿಂಗ್ ಟು ಯುವರ್ ಸೆಲ್ಫ್ ಅಲ್ವಾ? ಅಲ್ಲ, ನಾನು ಯಾಕೆ ಅದನ್ನ ಹಂಗೆ ಹೇಳಿದೆ ಅಂತಂದ್ರೆ, ಇಲ್ಲ ಇದೇ ತರ ಕಾನ್ವರ್ಸೇಷನ್ ಐ ಗೆಟ್ ಔಟ್ಸೈಡ್ ಆಲ್ಸೋ. ಹೌದು, ಮೈ ಪಾಯಿಂಟ್ ಈಸ್, ನನ್ನ ಪ್ರಶ್ನೆ ಏನಿತ್ತು ಅಂತಂದ್ರೆ, ಡು ವಿ ನೀಡ್ ಟು ಮೇಕ್ ಅ ಬಿಗ್ ಡೀಲ್ ಔಟ್ ಆಫ್ ಇಟ್ ಅಂತ. ನಿಮ್ಮ ಪರ್ಸನಲ್ ಇದು ನೀವು ಮಾಡ್ಕೊಳ್ಳಿಪ್ಪ, ಅದನ್ನ ಯಾಕೆ ಹೊರಗಡೆ ಬಂದು ಮಾತಾಡ್ತೀರಾ ಅಂತ ಹೇಳೋರಿಲ್ವಾ? ಇವಾಗ ನಾನು ಡೀಲ್ ಮಾಡ್ತಾ ಇಲ್ಲ, ನಾನು ಹೇಳ್ದಾಗ ಜನ ಡೀಲ್ ಮಾಡಿದ್ರು. ನಾನು ಹೇಳಿದಾಗ ಗೇ ಇದ್ದೀನಿ ಅಂತ, ಓಕೆ, ಈ ತರ ಹೇಳೋರು ಯಾರು ಇರ್ಲಿಲ್ಲ. ಹೇಳಿದ್ರೆ ನಾನು ಡೀಲ್ ಮಾಡ್ತಾ ಇರ್ಲಿಲ್ಲ. ಇದು ಡೀಲ್ ಅನ್ಸ್ತಾ ಇರೋದು ಬಿಕಾಸ್ ನಿಮ್ ರೆಸಿಸ್ಟೆನ್ಸ್ ಇಂದ. ನಾನು ಯಾವಾಗಾದ್ರೂ ಹೇಳಿದ್ರೆ, ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ರೆ, ಏನ್ ಹೇಳಿದೆ? ನೀವು ಈ ರಿಯಾಕ್ಷನ್ ಕೊಡಲ್ಲ ಅಂದ್ರೆ ನಾನು ಒಪ್ಕೊಂತೀನಿ. ಇವಾಗ ನಾನು ಅಪ್ಪ ಅಮ್ಮಂಗೆ ಅಂದ್ರೆ ಈ ತರ ಸಾಧ್ಯನೇ ಇಲ್ಲ, ನಾನು ನಿಮಗೆ ಹುಡ್ದಾಗಿಂದ ನೋಡ್ತಿದ್ದೀನಿ, ನಿನ್ನ ಎಲ್ಲ ನಾರ್ಮಲ್ ಇದೆಯಾ, ಇವಾಗ ನಾರ್ಮಲ್ ಇದೆ. ನಾನು ಹೌದು, ಇವಾಗ ನಾರ್ಮಲ್ ಇದ್ದೀನಿ. ನಿಮಗೆ ಹೆಣ್ಮಕ್ಳು ಇಷ್ಟ, ನನಗೆ ಗಂಡು ಮಕ್ಳು ಇಷ್ಟ, ಅದ್ರಲ್ಲಿ ನಾರ್ಮಲ್ ಏನಿಲ್ಲ, ಅಬ್ನಾರ್ಮ್ಯಾಲಿಟಿ ಇಲ್ಲ. ಹೌದು, ಎಕ್ಸಾಕ್ಟ್ಲಿ. ಸೊ ದಟ್ಸ್ ದ ಪಾಯಿಂಟ್. ಬಟ್ ಅದನ್ನ ಹೇಗೆ ಅಂದ್ರೆ ನಿಮ್ಮ ದ ಥಿಂಗ್ ಇಸ್, ಜನರ ಶಾಕ್ ಇಸ್ ದ ರೀಸನ್ ವೈ ಐ ಹ್ಯಾವ್ ಟು, ದಟ್ಸ್ ವೈ ಇಟ್ ಲುಕ್ಸ್ ಲೈಕ್ ಎನ್ ಅಜೆಂಡಾ ಟು ಪೀಪಲ್. The thing is, you are not being real, and not everybody is being real. If today everybody tells they are gay and everybody is pretty okay with it, if there is no hate, then there is no need of pride. Hate ಅಂದ್ರೆ ಯಾವ ತರ hate ಸಿಗುತ್ತೆ? ಎಷ್ಟೋ ಕಡೆ ಪ್ರೈಡ್ ಆಗೋಬೇಕಾದ್ರೆ ಜನ ಆಬ್ಜೆಕ್ಷನ್ ಮಾಡಕ್ ಬರ್ತಾರೆ, ನಮ್ ಕಲ್ಚರ್ ಅಗೇನ್ಸ್ಟ್ ಇದೆ. ನೀವು ಪ್ರೈಡ್ ಅಂದ್ರೆ ಪ್ರೈಡ್ ಮಾರ್ಚ್ ಇರುತ್ತೆ, ಅದರಲ್ಲಿ LGBTQ ಜನ ಬಂದು ತಮ್ಮ ರೈಟ್ಸ್ಗೋಸ್ಕರ ಗೌರ್ಮೆಂಟ್ಗೆ ಪ್ಲೀಡ್ ಮಾಡ್ತಾರೆ. ಲೈಕ್ ನಾವು ಇವಾಗ ಟೌನ್ ಹಾಲ್ ಅಲ್ಲಿ ಹೋಗಿ ವಿ ಆರ್ ಆಸ್ಕಿಂಗ್ ಫಾರ್ ಆಂಟಿ ಡಿಸ್ಕ್ರಿಮಿನೇಟರಿ ಲಾ, ಮತ್ತೆ ಲೀಗಲ್ ರೈಟ್ಸ್ ಫಾರ್ ಮ್ಯಾರೇಜ್, ಅದೆಲ್ಲ. ಬಿಕಾಸ್ ಮ್ಯಾರೇಜ್ ಇಸ್ ವೆರಿ ನೆಸೆಸರಿ. ನಾವು ಇವಾಗ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ ಗೌರ್ಮೆಂಟ್ಗೆ, ಬಟ್ ಗೌರ್ಮೆಂಟ್ ಡಸಂಟ್ ಗಿವ್ ಅಸ್ ಆಲ್ ದ ರೈಟ್ಸ್. ನೀವು ಜಾಯಿಂಟ್ ಅಕೌಂಟ್ ಅಲ್ಲಿ ನಿಮ್ ಪಾರ್ಟ್ನರ್ ಜೊತೆ ಮನೆ ತಗೋಬಹುದು, ನಾನ್ ತಗೊಳಕ್ಕಾಗುತ್ತಾ? ಇಲ್ಲ, ನನ್ನ ಮ್ಯಾರೇಜ್ನೇ ಅವ್ರ ಅಕೌಂಟ್ ಮಾಡಲ್ಲ. ಹೌ ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಮೀ? ಐ ಶುಡ್ ಗೆಟ್ ಆಲ್ ದೋಸ್ ರೈಟ್ಸ್ ಅಲ್ವಾ? ಇನ್ನೊಂದು ಎಲ್ಲೋ ಒಂದ್ ಕಡೆ ನಾನು ಗಮನಿಸಿದ್ದೇನು ಅಂತಂದ್ರೆ, ಮೇಜರ್ ಕಾಂಟ್ರಿಬ್ಯೂಟರ್ಸ್ ಕೂಡ, ಅಂದರೆ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ಸ್ ಕೂಡ LGBTQI ಅದೇ ಆ ಕಮ್ಯುನಿಟಿಯವರು ಇದ್ದಾರೆ ಅಂತ. ಐ ವುಡ್ ಸೇ, ನನ್ನ ಹತ್ರ ಸ್ಟಾರ್ಟ್ ಇಲ್ಲ, ಬಟ್ ಐ ವುಡ್ ಟ್ರೂಲಿ ಬಿಲೀವ್ ಆನ್ ಇಟ್. ದ ರೀಸನ್ ಈಸ್ ಅ ಲಾಟ್ ಆಫ್ people among LGBTQ community are most successful. You see the most designers, they are living in the palaces. The thing, ಅದಕ್ಕೂ ಕಾರಣ ಇದೆ. ಕಾರಣ ಏನಂದ್ರೆ, ನಾವು ಸೋಷಿಯಲ್ ಸಿಸ್ಟಮ್ ಅಲ್ಲಿ ಅಷ್ಟು ಬೌಂಡ್ ಆಗಿಲ್ಲ. ಇವಾಗ LGBTQ population is very vast, but the ones who have come out are really bold ones. ಕೆಲವರಿಗೆ ಮಾತ್ರ ಅದು ಸಾಧ್ಯ ಆಯಿತು. ಇಲ್ಲ, ಅವರು ಅಕ್ಸೆಪ್ಟ್ ಮಾಡಿಕೊಂಡು ಅವರು ಜನರಿಗೆ ಜಾಸ್ತಿ ಜನರ ವ್ಯೂಸ್ಗೆ ಜಾಸ್ತಿ ವೇಟೇಜ್ ಕೊಟ್ಟಿಲ್ಲ. ಅವ್ರು ತಮ್ಮ ಡಿಸೈರ್ಸ್ ಮತ್ತು ತಮ್ಮ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ಮೂವ್ ಫಾರ್ವರ್ಡ್ ಮಾಡಿದ್ದಾರೆ ಲೈಫಲ್ಲಿ. ಸೊ ಆ ರೀಸನ್ ಇಂದ ಅವರು ತಮ್ಮ ಕರಿಯರ್, ತಮ್ಮ ಆಸ್ಪೆಕ್ಟ್ ಮತ್ತು ಲೈಫ್ ಗೋಲ್ಸ್ನ ತುಂಬ ಸ್ಟ್ರಾಂಗ್ಲಿ ಇನ್ಹೆರಿಟ್ ಮಾಡಿಕೊಂಡು ಅದರಲ್ಲಿ ಸಕ್ಸಸ್ ಅಚೀವ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಈ ಭಾರತೀಯ ನ್ಯಾಯ ಸಂಹಿತ ಬಂದಾಗಾದರೂ ಅಲ್ಲಿ ಸಿಗ್ನಿಫಿಕೆಂಟ್ ಬದಲಾವಣೆಗಳು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತಾ? ಪ್ರಾಬ್ಲಮ್ ಏನಾಗಿದೆ, ನ್ಯೂಸ್ ಪೇಪರ್ ಓದೋರಿಗೆ ಗೊತ್ತಾಯ್ತು, ಓಕೆ ಸೆಕ್ಷನ್ 377 ರಿಮೂವ್ ಮಾಡಿದ್ರು ಅಂತ. ಬಟ್ ರಿಯಾಲಿಟಿಯಲ್ಲಿ ಎಜುಕೇಶನ್ ಆಗಲಿಲ್ಲ ಅಲ್ವಾ? ಇವತ್ತು ಎಷ್ಟು ಜನ ನ್ಯೂಸ್ ಓದ್ತಾರೆ? ಓದಿದ್ಮೇಲೆ ನೀವು ರಿಯಲ್ ಆಗಿ ನಿಮ್ಮ ಹತ್ರ 10 ಜನ ಬಂದು ಹೇಳಲ್ಲ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ LGBTQ ಜನ ಇದ್ದಾರೆ ಅಂತ? ಬಟ್ ಹೇಗೆ ಅಂದ್ರೆ ಜನರನ್ನ ಹೇಗೆ ಸೆನ್ಸಿಟೈಸ್ ಮಾಡೋದು? ನನ್ನ ಪ್ರಕಾರ ದ ರೀಸನ್ ಐ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಕಾಂಟೆಂಟ್ ಅಂಡ್ ಟಾಕಿಂಗ್ ಮೋರ್ ಅಬೌಟ್ LGBTQIA ವಾಸ್ ದ ಸೇಮ್ ರೀಸನ್. ಇವಾಗ ದೇರ್ ಆರ್ ಪೀಪಲ್ ಹೂ ಆರ್ ಡೂಯಿಂಗ್ ಇಟ್, ಬಟ್ ವಿ ನೀಡ್ ಅ ಲಾಟ್ ಆಫ್ ಪೀಪಲ್ ಡೂಯಿಂಗ್ ಇಟ್.
ಅಂಡ್ ಒಂದು ವೇಳೆ ಅದನ್ನು ಈಗ ಮತ್ತೆ ಮೀಡಿಯಾಗೆ ಬಂದರೆ, ಒಂದು ವೇಳೆ ಮೀಡಿಯಾದಲ್ಲಿ ಅದನ್ನು ಮೈನ್ ಸ್ಟ್ರೀಮಲ್ಲಿ ಅದನ್ನು ತುಂಬ ನಾರ್ಮಲ್ ಆಗಿ ತೋರಿಸಿದ್ರು ಅಂತಂದರೆ ವೆಸ್ಟರ್ನ್ ಕಲ್ಚರನ್ನು ಭಾರತದಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದೇ ಫಸ್ಟ್ ಬರೋ ಕಮೆಂಟ್. ಏನಂತೀರ ಅದಕ್ಕೆ? ಸೊ ಪ್ರಾಬ್ಲಮ್ ಏನಂದ್ರೆ ವೆಸ್ಟರ್ನ್ ಕಲ್ಚರ್ ಅವರು ಬೇಗ ಅಡಾಪ್ಟ್ ಮಾಡ್ಕೊಂಡ್ರು, ನಾವು ನಮ್ಮ ರಿಯಾಲಿಟಿನ ಅಡಾಪ್ಟ್ ಮಾಡ್ಕೊಳ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಹಿಂದೆ ಅದು ನಾರ್ಮಲ್ಲೇ ಆಗಿತ್ತು. ಕರೆಕ್ಟು, ಎಕ್ಸಾಕ್ಟ್ಲಿ. ಇನ್ನೊಂದು ವೆಸ್ಟರ್ನ್ ಕಲ್ಚರಲ್ಲಿ ಈ ಸೊ ಬೇಸಿಕಲಿ ನನಗೆ ಆ ಸೆನ್ಸ್ ಅಷ್ಟು ಮಾಡಲ್ಲ. ಯಾಕಂದರೆ ಇವಾಗ ಶಲ್ಯ ಹಾಕೊಂಡು ಮದುವೆ ಆಗೋ ಹುಡುಗ, ಅದ್ರಲ್ಲಿ ವೆಸ್ಟರ್ನ್ ಕಲ್ಚರ್ ಎಲ್ಲಿಂದ ಬಂತು? ನೀವೆಲ್ಲ ಗೇ ಮ್ಯಾರೇಜಸ್ ನೋಡಿ, ಅವ್ರಿನ್ನು ಸೂಟ್ ಬೂಟ್ ಹಾಕೊಂಡು ಮದುವೆ ಆಗ್ತಾ ಇಲ್ಲ. ಸಿ ಪ್ರಾಬ್ಲಮ್ ಏನಂದ್ರೆ ಸ್ಟ್ರೇಟ್ ಜನ ಜಾಸ್ತಿ ವೆಸ್ಟರ್ನ್ ಇರೋದು, ನಾಟ್ ದ ಪೀಪಲ್ ಆಫ್ LGBTQIA. LGBTQIA ಹುಡುಗರಿಗೆ ಎಷ್ಟು ಇಂಡಿಯನ್ ಕಲ್ಚರ್ ಮೇಲೆ ಹೆರಿಟೇಜ್ ಮೇಲೆ ರೆಸ್ಪೆಕ್ಟ್ ಇದೆ ಅಲ್ಲ, ಅಷ್ಟು ಸ್ಟ್ರೇಟ್ ಹುಡುಗರಲ್ಲಿ ಇಲ್ಲ. ಎಕ್ಸಾಕ್ಟ್ಲಿ. ಸಿ ಟುಡೇ LGBTQ people would not be feared of wearing an accessory. They will wear heaviest of chains, they will wear temple jewelries, whatever they like they will wear. ಅದು ಐ ಥಿಂಕ್ ಭಾರತದ ಸಂಸ್ಕೃತಿಯ ಭಾಗವೇ ಆಗಿತ್ತು. ಹುಡುಗರು ಆತರ ನಾರ್ಮಲ್ ಆಗಿ ಹಾಕ್ತಾ ಇದ್ರು ಮೊದಲು. ಕರೆಕ್ಟ್. ಸೊ ಬಟ್ ಈಗಿನ ಕಾಲದಲ್ಲಿ ನೀವು ನೋಡಿ, ಇವತ್ತು ಯಾರೇ ಹುಡುಗ ಸ್ವಲ್ಪ ಏನಾದ್ರು ನಮ್ಮ ಸಿಲ್ಕ್ ಸೀರೆ ಪೀಸ್ ಏನಾದ್ರು ಡ್ರೆಸ್ ಹಾಕೊಂಡು ಏನೋ ಲಿಟಲ್ ಗ್ರ್ಯಾಂಡ್ ಆಗಿ ಬಂದ್ರೆ ಏನಂತ ಗೇ ಇರ್ಬೇಕು ಇವನು, ಅಥವಾ ಅಟ್ಲೀಸ್ಟ್ ಹುಡುಗಿ ತರ ಮಾಡ್ತೀಯಾ ಅಂತ. ಎಕ್ಸಾಕ್ಟ್ಲಿ. ಗೇ ಅಂತ ಆ ಲೆವೆಲ್ ಹೋಗದೆ ಇದ್ರು ಹುಡುಗಿ ತರ ಬಟ್ಟೆ ಹಾಕೊಂಡ್ ಬಂದಿದ್ದೀವಿ. ಗೇ ಅಂದ್ರು ಅಟ್ಲೀಸ್ಟ್ ಸ್ವಲ್ಪ ಫೀಲ್ ಬೆಟರ್ ಆಗುತ್ತೆ. ನಿಮ್ ಜೆಂಡರ್ನೇ ಟೋಟಲಿ ಡಿಫ್ರೆಂಟ್ ಆಗಿ ಹೇಳ್ಬಿಟ್ರೆ. ಸಿ ಆನೆಸ್ಟ್ಲಿ ನನಗೂ ಐ ಥಿಂಕ್ ಅದು ಐ ಆಮ್ ಶೋರ್ ನೀವು ಕೂಡ ಅದನ್ನ ಕೇಳಿರ್ತೀರಾ. ಡೆಫಿನೆಟ್ಲಿ. ಆ್ಯಂಡ್ ಯಾವ ಥರ ಇಂಪ್ಯಾಕ್ಟ್ ಇರುತ್ತೆ, ನಾನು ಪರ್ಸ್ನಲ್ ಲೈಫಲ್ಲಿ ಹೇಳ್ತೀನಿ ನೋಡಿ. ನನಗೆ ಯಾರಾದರೂ ಹುಡುಗಿ ಅಂತ ಹೇಳಿದ್ರೆ ಒಂಥರ ಇರಿಟೇಷನ್, ಬಿಕಾಸ್ ದ ಫ್ಯಾಕ್ಟ್ ಇಸ್ ಇಟ್ಸ್ ನಾಟ್ ದ ಪ್ರಾಬ್ಲಮ್ ಆಫ್ ಬೀಯಿಂಗ್ ಅ ವುಮೆನ್, ದ ಪ್ರಾಬ್ಲಮ್ ಇಸ್ ದೇ ಆರ್ ಟೆಲಿಂಗ್ ಯು ಟು ಡಿಮೀನ್ ಯು. ಹಾಂ, ಕರೆಕ್ಟ್. ಸೊ ಯಾವ ಥರ ಆಗಿತ್ತು ಅಂದರೆ ಟು ಬಿಕಮ್ ಸ್ಟ್ರೇಟ್, ನಿಮ್ಮ ಮರ್ಯಾದೆ ತೆಗೆಯೋದಕ್ಕೋಸ್ಕರ, ನಿಮ್ಮನ್ನು ಕೀಳಾಗಿ ನೋಡೋದಕ್ಕೋಸ್ಕರ ಅದನ್ನ. ಕರೆಕ್ಟ್. ಸೊ ಯಾವ ಥರ ಆಗಿತ್ತು ಅಂದರೆ ನಾನು for 5 years before accepting my sexuality, I had changed myself. I would never dress up. I would wear something which is like light blue to black, a simple shades anywhere, so that, because if you take efforts, you are not man enough. Life if you groom enough, howdo, see, if you groom enough, you are not man enough. Jana ಸ್ವಲ್ಪ if you are wearing something little fancy, ಯಾಕೆ ಹುಡುಗಿ ತರ ರೆಡಿ ಆಗ್ತೀಯಾ? ನಿಮ್ಗೆ ಹೇಳಿದಾರ? Oh, many times, so many times. Okay. Only after acceptance I became myself. So back then I did not have a lot of confidence. What I would do, I would start to mellow myself down. So if I'm getting ready, if I'm combing too much, or if I'm wearing an accessory, then I would just take it out. Because back then it used to hurt me. Back then I thought the problem was me. Today I know the problem is theirs, that they don't have a broader horizon, or they are too slaves of the Western culture, and they've been too much into Industrial Revolution where people were given uniforms to wear, which they're still following today. Okay. And I don't subscribe to that. So I would wear what I like today. But back then I did not have that confidence. Today I know where the problem is. ನೀವು ಸೊಸೈಟಿ ಅಂದರೆ LGBTQIA ಕಮ್ಯುನಿಟಿ Q+ ಅಂತಾರಲ್ಲ ಅದನ್ನ. ಕರೆಕ್ಟ್. QIA+. QIA+. ನಾ ಹಂಗಿದ್ರೆ ಇಷ್ಟೊತ್ತು ಸರಿನೇ ಹೇಳ್ತಿದ್ದೆ. ಅದ್ರ ಮೇರೇನು ಅಂದರೆ ಅಂದರೆ ಅದು ರೈನ್ಬೋ ಹೆಂಗೆ ಅದನ್ನ ರೈನ್ಬೋ ಮೂಲಕ ಇದು ಮಾಡ್ತಾರೆ, ಅದೇ ಥರನೇ ಅದು ವೈಡ್ ರೇಂಜ್, ವೈಡ್ ಸ್ಪೆಕ್ಟ್ರಮ್. ಸ್ಪೆಕ್ಟ್ರಮ್ ಇದೆ ಅದರಲ್ಲಿ ಅಂತ. ಕರೆಕ್ಟ್. ಸೊ ನೀವು ಸೊಸೈಟಿಯ ಡಿಸ್ಕ್ರಿಮಿನೇಷನ್ ಬಗ್ಗೆ ಹೇಗೆ ಹೇಳ್ತಾ ಇದ್ರಿ? ಕಮ್ಯುನಿಟಿ ಒಳಗಡೆ ಡಿಸ್ಕ್ರಿಮಿನೇಷನ್ ಇದೆಯಾ? ಕಮ್ಯುನಿಟಿ ಹೌ ಡಸ್ ದ ಕಮ್ಯುನಿಟಿ ಬಿಹೇವ್? ಓಕೆ, ಸೊ ನೀವು ನೋಡಿದಿರಲ್ವಾ, ಯಾವಾಗಲೂ ಯಾರು ಆಪ್ರೆಸ್ಡ್ ಇರ್ತಾರೆ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಸಪೋರ್ಟ್ ಈಚ್ ಅದರ್. ಸೊ ಇವಾಗ ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಅಂದರೆ, ಟುಡೇ ಅಮಾಂಗ್ ಗೇ ಮೆನ್, ಇವಾಗ ನಾನು ಐ ಕಮ್ ಆಸ್ ಸಿಸ್ ಲುಕಿಂಗ್ ಗೇ ಮ್ಯಾನ್. ದಟ್ ಈಸ್ ಲೈಕ್ ಯಾರು ಅಂದರೆ ಹುಡುಗನ ಥರನೇ ಡ್ರೆಸ್ಅಪ್ ಮಾಡ್ಕೊತಾನೆ, ಹುಡುಗನ ಥರನೇ ಬಿಹೇವ್ ಮಾಡ್ತಾನೆ. ಇವಾಗ ಇದರಲ್ಲಿ ಯಾರು ಎಫೆಮಿನೇಟ್ ಇರ್ತಾರೆ, ಸ್ವಲ್ಪ ಫೆಮಿನಿನ್ ಇರ್ತಾರೆ, ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಫ್ರಮ್ ದ ಪೀಪಲ್ ಹೂ ಲುಕ್ ಮೋರ್ ಸ್ಟ್ರೇಟ್. ಅದರಲ್ಲೂ ಸ್ವಲ್ಪ ನಾವು ಮೇಲು ಇವ್ರು ಕೀಳು ಅನ್ನೋ ಥರ. ಮೇಲು ಕೀಳುಕ್ಕಿಂತ ಡಿಸ್ರೆಸ್ಪೆಕ್ಟ್. ಸೊ ಬೇಸಿಕಲಿ ಇವಾಗ ಹೇಗಿದೆ ಅಂದರೆ, ತುಂಬ ಜನ ಅವ್ರ ಮನೇಲಿ ಹೇಳ್ಕೊಂಡಿದ್ದಾರೆ ಅವ್ರಿಗೆ ಅಂತ, ಬಟ್ ಅವ್ರಿಗೆ ಪ್ರಾಬ್ಲಮ್ ಏನಂದ್ರೆ ಯಾರು ಸ್ವಲ್ಪ ಹುಡುಗಿ ತರ ಮಾಡ್ತಾರೆ ಅಂತ ಗೇ ಅವ್ರ ಜೊತೆ ಇಷ್ಟ ಆಗಲ್ಲ. ಸೊ ಇದು ಪರ್ಸನಲ್ ಚಾಯ್ಸ್, ಬಟ್ ಡಿಸ್ಕ್ರಿಮಿನೇಟ್ ಮಾಡೋದಕ್ಕೆ ಅವ್ರಿಗೆ ಅದು ಹಕ್ಕು ಕೊಡಲ್ಲ. ಎಕ್ಸಾಕ್ಟ್ಲಿ. ಸೊ ಅದೇ ಇರೋದು. ಸಿ ಪರ್ಸನಲ್ ಚಾಯ್ಸ್. ಇವಾಗ ನಾನು ಗೇ ಅಂತ ನಾನು ನಿಮ್ಗೆ ಏನು ಹೇಳ್ತಾ ಇಲ್ಲ, ನೀವು ನನ್ಗೆ ರೆಸ್ಪೆಕ್ಟ್ ಮಾಡಿ ಕೈ ಕಾಲು ಮುಗೀರಿ ಅಂತ. ನಾನೇನು ಹೇಳ್ತಾ ಇದ್ದೀನಿ, ನನಗೆ ಜಾಸ್ತಿ ಅಟೆನ್ಷನ್ ಕೊಡಬೇಡಿ, ಏನು ಮಾಡಬೇಡಿ. ನಾರ್ಮಲಿ ಯಾವ ಥರ ಸಿಕ್ಕರೆ ಹಾಯ್ ಅಂದರೆ ಹಾಯ್ ಅನ್ನಿ, ಇಲ್ಲ ನಿಮ್ಗೆ ಮನಸ್ಸಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳಿ.
ಬಟ್ ರಾಂಗ್ ಕಾಮೆಂಟ್ಸ್ ಮಾಡಬೇಡಿ ನಮ್ಮ ಬಗ್ಗೆ. ಬುಲಿ ಮಾಡೋದು, ಆಕ್ಚುಲಿ ಸ್ಕೂಲಲ್ಲಿ ಇದ್ದಾಗ ಮಕ್ಕಳು ಎಷ್ಟು ಬುಲಿ ಆಗ್ತಾರೆ. ಸೊ we have so many cases of suicides. The 16-year-old boys, just because somebody used to like nail paints, and he was bullied. His name was RV. And these are the kind of things that happens in the society around us because people are so insensitive. So what is the problem if a guy is wearing nail polish? There are people who steal, there are people who are making it unsafe for women to walk around, there are people who are doing corruption, everything. But if you see the comment section on my social media, you would think that all the problem in the world is happening because of LGBTQIA community. See, we are just humans doing what we like. We are not doing anything extraordinary. Today, ಸಮಾಜವನ್ನ ಹಾಳು ಮಾಡೋ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತೀರಾ ನೀವು? ಡೆಫಿನೆಟ್ಲಿ. ನಾವು ಏನು ಇವಾಗ ಹುಡುಗನ್ನ ಇಷ್ಟಪಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಇಂಡಿಯಾದಲ್ಲಿ ಪೇರೆಂಟ್ಸ್ ಇಶ್ಯೂ ಏನಾಗಿದೆ ಅಂದರೆ, ಪೇರೆಂಟ್ಸ್ಗೆ ಫಸ್ಟ್ ಮಕ್ಕಳಿಲ್ಲದೆ ಫ್ಯೂಚರ್ ಏನಾಗುತ್ತೆ? ಹೌದು. ನಾವು ಇರೋದು ಎಷ್ಟು ಇಂಡಿಯಾದಲ್ಲಿ ಅರೌಂಡ್ 1.3 ಬಿಲಿಯನ್ 1.4 ಬಿಲಿಯನ್ ಪಾಪ್ಯುಲೇಷನ್, ಅಂದರೆ 140 crore ಪೀಪಲ್. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ 140 crore ಪೀಪಲಲ್ಲಿ? ಹುಡುಗಿಯರು ಯಾವ ಥರ ಇದ್ದಾರೆ, ಹುಡುಗರು ಯಾವ ಥರ ಇದ್ದಾರೆ, ಎಲ್ಲರೂ ಒಂದೇ ಥರ ಇರಬೇಕು. ಹುಡುಗರು ಎಲ್ಲ ರಣವೀರ್ ಸಿಂಗ್ ಥರ ಇರಬೇಕು, ಹುಡುಗಿಯರೆಲ್ಲ ದೀಪಿಕಾ ಪಡ್ಕೋಣೆ ಥರ ಇರಬೇಕು. ಯಾವ ಥರ ಇರಬೇಕು ಅಂದರೆ 21, 25 ಆ ಏಜ್ ರೇಂಜಲ್ಲಿ ಎಲ್ಲರದು ಮದುವೆ ಆಗಬೇಕು, ಎಲ್ಲರ ಹತ್ರ ಜಾಬ್ ಇರಬೇಕು, ಎಲ್ಲರಿಗೂ ಮಕ್ಕಳಾಗಬೇಕು, ಒಂದು ಹುಡುಗ ಇರಬೇಕು, ಒಂದು ಹುಡುಗಿ ಇರಬೇಕು. ಅದರಲ್ಲೂ ಏನಾದರೂ ಸ್ವಲ್ಪ ಡಿಫ್ರೆನ್ಸ್, ಒಂಥರ ಫ್ಯಾಕ್ಟ್ರಿ. ಎಲ್ಲರೂ ಮದುವೆಯಲ್ಲಿ ಹುಡುಗರು ಬ್ಲ್ಯಾಕ್ ಸೂಟ್ ಥರ ಹಾಕೋಬೇಕು, ಬಟ್ ಇವಾಗೇನೋ ಕಲರ್ ಸ್ವಲ್ಪ ಡಿಫ್ರೆಂಟ್ ಹಾಕೋಬಹುದು ಅಷ್ಟೇ. ಬಟ್ ಅದ್ರಲ್ಲಿ ಯಾರು ವೆರೈಟಿ ಹಾಕೋಬಾರ್ದು. ಅಯ್ಯೋ ಇದು ಹುಡುಗಿ ಥರ ಅನ್ಸುತ್ತೆ, ಇಲ್ಲಿ ಏನೋ ಸ್ವಲ್ಪ ಗ್ಲಿಟರ್ ಇದೆ, ಇದು ಆ ಥರ ಅನ್ಸುತ್ತೆ, ನಾನು ಈ ಥರ ಉಟ್ಕೊಳಲ್ಲ, ಏನೋ ಒಂಥರ ನೀವು ಫ್ಯಾಕ್ಟ್ರಿ ವರ್ಡ್ ಹೇಳ್ದಿರಲ್ಲ ಆ ಥರ ಎಲ್ಲ ಕಾಪಿ ಪೇಸ್ಟು. ಅದು ಬಿಟ್ಟು ಲೈಫಲ್ಲಿ ಬೇರೆ ಥರ ಜೀವನ ಇದೆ ಅಂತ ಯಾರಿಗೂ ಐಡಿಯಾನೇ ಇಲ್ಲ. ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಪೇರೆಂಟ್ಸು ರೆಡಿ ಇಲ್ಲ. ಇವಾಗ IVF ಕೇಸಸ್ಸು ಇಂಡಿಯಾದಲ್ಲಿ ಎಷ್ಟಿದೆ, ಎಷ್ಟೋ ಆಲ್ಮೋಸ್ಟ್ 40 lakh plus couples are going through IVF treatments in India. Why? If naturally kids are not happening, why can't we live life without it? My in-laws are putting pressure, my parents are putting pressure. ಈ ಥರ. ಸೊ ಇದು ಫ್ಯಾಮಿಲಿಯಲ್ಲಿ ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್ಗೆ. ಇವಾಗ ಮಗು ಇಲ್ಲದೆ ಜೀವನ ಇಲ್ಲ, ಫ್ಯೂಚರ್ ಇಲ್ಲ ಅಂತ ಯೋಚನೆ ಇರೋದು ತುಂಬ ತಪ್ಪು. ಎಷ್ಟೋ ಮಕ್ಕಳು ಅನಾಥಾಲಯದಲ್ಲಿದ್ದರೆ ನೀವು ಅಡಾಪ್ಟ್ ಮಾಡ್ಬೋದು. ನಿಮ್ಮ ಅಕ್ಕ ತಮ್ಮಂದಿರು ಎಷ್ಟೋ ಇವಾಗ ನಮ್ಮ ಫ್ಯಾಮಿಲಿಯಲ್ಲೂ ಎಷ್ಟೋ ಮಕ್ಳು ಇರ್ತಾರಲ್ವಾ. ಸೊ ಅವ್ರ ಜೊತೆಗೆ ಚೆನ್ನಾಗಿರ್ಬೋದು, ಅವ್ರ ಜೊತೆಗೆ ಹೊಂದ್ಕೊಂಡು ಫ್ಯಾಮಿಲೀಸ್ ಇರ್ಬೋದು. ಆಗಿನ ಕಾಲದಲ್ಲಿ ನಮ್ಮ ಫ್ಯಾಮಿಲೀಸ್ ಎಷ್ಟು ದೊಡ್ಡದಾಗಿರೋದು, ನಮ್ಮದೇ ಮಗು ಇರಬೇಕು ಅಂತ ಒಂಥರ ಥಾಟ್ ಪ್ರೊಸೆಸ್ ಜನರಲಿ. ಅದೇ ಮಗು ಇಲ್ಲ ಅಂದರೆ ಫ್ಯೂಚರ್ ಇಲ್ಲ ಆ ಥರ. ಸೊ ಆ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು. ಸೊ ಅಲ್ಲೇ ಅವ್ರಿಗೆ ಇರೋದು ಪ್ರಾಬ್ಲಮ್ LGBTQI ಇಂದ. ಇವಾಗ ನಾನು ಗೇ ಇರೋದ್ರಿಂದ ನಮ್ಮ ಪೇರೆಂಟ್ಸ್ಗೆ ಒಂದು ಪ್ರಾಬ್ಲಮ್ ಏನಿದ್ದಿದ್ದು ಅಂದರೆ ಮಗು ಹೇಗಾಗುತ್ತೆ ನಿಮಗೆ ಅಂತ. ಹುಡುಗನ ಜೊತೆ ಮಗು ಆಗುತ್ತಾ, ಫ್ಯೂಚರ್ ಹೇಗೆ ಅಂತ. ಯಾಕಂದ್ರೆ ಇವಾಗ ಅಡಿಗೆ ಹುಡುಗಿಯರು ಮಾಡಲ್ಲ. ಸೊ ಅಡಿಗೆ ತಮ್ಮ ಅಡಿಗೆ ಎಲ್ಲರೂ ಅವರೇ ಮಾಡ್ಕೋಬೇಕು. ಹುಡುಗಿಯವರು ಕೆಲ್ಸಕ್ಕೆ ಹೋಗ್ತಾರೆ, ಹುಡುಗರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಬಾಕಿ ಏನು ಚೇಂಜ್ ಇಲ್ಲ. ಇವಾಗ ಪ್ರಾಬ್ಲಮ್ ಪೇರೆಂಟ್ಸ್ಗೆ ಬರೋದು ಮಕ್ಕಳಿಂದ. ನೀವು ಮಗು ಹೇಗಾಗುತ್ತೆ? ಇವಾಗ ಎಷ್ಟೋ ಹುಡುಗಿಯರಿಗೆ ಮಗು ಆಗಲ್ಲ ಅಂತಾನು ಎಷ್ಟೋ ಟಾರ್ಚರ್ ಇರುತ್ತೆ ತಮ್ಮ ಇನ್ಲಾಸ್ ಮನೆಯಲ್ಲಿ. ಅವ್ರು ಅಂದ್ರೆ ಸ್ಟ್ರೈಟ್ ಆಗಿದ್ರು ಕೂಡ ಎಷ್ಟೋ ಜನ ಅದನ್ನ ಫೇಸ್ ಮಾಡ್ತಿರ್ತಾರೆ. ಎಕ್ಸಾಕ್ಟ್ಲಿ. ಸೊ ಅದೇ ಪ್ರಾಬ್ಲಮ್ LGBTQIಗೂ ಸೇಮ್ ಹೊಂದ್ಕೊಳುತ್ತೆ. ಇವಾಗ ಪೇರೆಂಟ್ಸ್ಗೆ ಅಷ್ಟು ಪ್ರಾಬ್ಲಮ್ ಇಲ್ಲ. ನೀವು ಒಳ್ಳೆ ಹುಡುಗನ ಜೊತೆಗೆ ನಾನು ಇವಾಗ ಡೇಟ್ಗೆ ಹೋದಾಗ ಅವ್ರು ನನ್ನ ಬಾಯ್ ಫ್ರೆಂಡ್ಸ್ ಯಾರಾದ್ರು ಮನೆಗೆ ಬಂದ್ರೆ ನಮ್ಮ ಪೇರೆಂಟ್ಸ್ಗೆ ಏನೋ ಅವರಿಂದ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಕ್ವಶನಿಂಗ್ ಸ್ಟಾರ್ಟ್ ಆಗಿ ನಿನ್ ಮಗು ಹೇಗಾಗುತ್ತೆ ಈ ತರ ಇದ್ರೆ. ಯಾಕಂದ್ರೆ ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಓಕೆ, ಅವರು ಅಪ್ಪ ಅಮ್ಮಂದ್ರು ಅವ್ರಿಗೂ ಇಷ್ಟಪಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ಗೆ. ಓಕೆ, ನಿಮ್ಮ ರಿಲೇಶನ್ಶಿಪ್ ಅವ್ರ ಜೊತೆಗೆ ಇದ್ರೆ ಒಂಥರ ಒಂದು ಕಲ್ಚರಲ್ ಶಾಕ್ ಆಗುತ್ತೆ ಫಸ್ಟ್. ಬಟ್ ನೀವು ಅದನ್ನ ಕನ್ವಿನ್ಸ್ ಮಾಡಿಸಿದ್ರೆ ನೆಕ್ಸ್ಟ್ ಕ್ವೆಶನ್ ಇರುತ್ತೆ, ನಿಮ್ಮ ಫ್ಯೂಚರ್ ಏನು, ನಿಮ್ಮ ಮಕ್ಳು ಹೇಗಾಗ್ತಾರೆ ಅಂತ. ಸೊ ಐ ಥಿಂಕ್ ಆ ಥಾಟ್ ಪ್ರೊಸೆಸ್ ಪೇರೆಂಟ್ಸ್ ಚೇಂಜ್ ಮಾಡಬೇಕು. ನಮ್ಮ ಪೇರೆಂಟ್ಸ್ನ ಮೆಚೂರ್ ಮಾಡೋದು ನೆಸೆಸಿಟಿ ಬಂದಿದೆ. ಬಟ್ ಅದೇ ಓವರ್ ನೈಟ್ ಆಗುತ್ತೆ ಅನ್ಸುತ್ತಾ ಅದು? ಇವಾಗ ಓವರ್ ನೈಟ್ ಆಗೋದಲ್ಲ, ಅದು ಒಂದು ಕ್ಷಣದಲ್ಲೇ ಆಗಬೇಕು. ಯಾಕಂದ್ರೆ ಹ್ಯೂಮನ್ಸ್ ಅಲ್ಲಿ ಬೇಕಾಗಿರೋದು ಎಮೋಷನ್ಸ್, ಟು ಬಿ ಕೈಂಡ್ ಅಲ್ವಾ. ಸೊ ಇವಾಗ ಪೇರೆಂಟ್ಸೇ ತಮ್ಮ ಮಕ್ಕಳು ಪ್ರತಿ ಕೈಂಡ್ ಆಗಿರಲ್ಲ ಅಂದ್ರೆ ವಾಟ್ ಕೈಂಡ್ ಆಫ್ ಪೇರೆಂಟ್ಸ್ ಆರ್ ದೇ? ಸೊ ಇವಾಗ ಹೆಣ್ಮಕ್ಳು ಯಾವ್ಯಾವ ಟ್ಯಾಬ್ಲೆಟ್ಸ್, IVF ಟ್ರೀಟ್ಮೆಂಟ್ಸ್ ಆರ್ ವೆರಿ ಕ್ರೂಯಲ್. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್ ಸಫರಿಂಗ್ ಅಂಡ್ ದೇ ಲೈಕ್ ಐ ಡೋಂಟ್ ಇವನ್ ವಾಂಟ್ ಕಿಡ್. ನಮಗೆ ಮಕ್ಕಳು ಬೇಡ, ಬಟ್ ನಮ್ಮ ಇನ್ಲಾಸ್ ನಮಗೆ ಫೋರ್ಸ್ ಮಾಡಿ ಈ ಟ್ರೀಟ್ಮೆಂಟ್ಸ್ ತೋರಿಸ್ತಾ ಇದ್ದಾರೆ. ಸೊ ಹಾಗಾದರೆ ನ್ಯಾಚುರಲಿ ದೇವರು ಮಾಡಿರೋ ಸೃಷ್ಟಿಯಲ್ಲಿ ಸ್ವಲ್ಪ ಜನ ಮಕ್ಕಳು ಮಾಡ್ತಾರೆ, ಸ್ವಲ್ಪ ಜನ ಮಕ್ಕಳು ಮಾಡಲ್ಲ. ಇವಾಗ ಏನಾಗಿದೆ, ಎಲ್ಲರ ಲೈಫಲ್ಲೂ ನಾವು ಒಂದೇ ಥರ ಟೆಂಪ್ಲೇಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ದೇರ್ ಇಸ್ ಸೋ ಮಚ್ ಆಫ್ ನೆಸೆಸಿಟಿ ಆಫ್ ಪ್ರೊಟೆಕ್ಷನ್ ಟುಡೇ.
ಇಸ್ ದಿಸ್ ನ್ಯಾಚುರಲ್? ತುಂಬಾ ಜನ ಕೇಳ್ತಾರೆ ಹೋಮೋಸೆಕ್ಷುವಾಲಿಟಿ ಇಸ್ ನಾಟ್ ನ್ಯಾಚುರಲ್ ಅಂತ. ಬಟ್ ನಿಮ್ ಸ್ಟ್ರೇಟ್ ಜೀವನದಲ್ಲಿ ಯಾವ ಐಟಮ್ ನ್ಯಾಚುರಲ್ ಆಗಿದೆ? ನೀವು ನ್ಯಾಚುರಲ್ ಆಗಿ ಪ್ರೀತಿನೂ ಮಾಡ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಹುಡುಗಿ ಹುಡುಕ್ತಾರೆ, ಹೇಳಿದ್ದಕ್ಕೆ ನೀವು ಮದ್ವೆ ಆಗ್ತೀರಾ. ನಿನ್ನೆ ನಾನೊಂದು ರೀಲ್ ನೋಡ್ತಾ ಇದ್ದೆ, ಸಮ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅವರು ಇದು ಮಾಡ್ತಾ ಇದ್ರು. ಅದರಲ್ಲಿ ಏನು ಹೇಳ್ತಿದ್ರು ಅಂತಂದ್ರೆ, ಗೇ ಕಮ್ಯುನಿಟಿಯವರು ಅನ್ಯಾಚುರಲ್ ಇದು ಅಂತ ಹೇಳಿದ್ರು. ನೀವೇನ್ ನ್ಯಾಚುರಲ್ ಆಗಿ ಇದು ಮಾಡ್ತಿದ್ದೀರಾ? ಹ್ಯೂಮನ್ ಇದನ್ನೇ ಹಂಗೆ. ಯಾವ್ದಾದ್ರು ಪ್ರಾಣಿಗಳು ಬೇರೆ ಪ್ರಾಣಿ ಹಾಲು ಕುಡಿಯೋದು ನೋಡಿದ್ದೀರಾ? ಟ್ರೂ, ವೆರಿ ಗುಡ್ ಪಾಯಿಂಟ್. ತುಂಬಾ ಚೆನ್ನಾಗಿತ್ತು ಅದು, ಬಟ್ ವ್ಯಾಲಿಡ್ ಅಲ್ವಾ? ಅಂಡ್ ದೇರ್ ಸೋ ಮಚ್, ಐ ಮೀನ್ ದ ಎಂಟೈರ್ ಯೂಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್. There are so many tablets, there are so many the usage of condoms. These are all not natural things. Your marriages can't even sustain a day. Your relationship can't sustain a day without these contraceptives. Else there would be army of people lying out there. So problem is with your sex. My sex is safe, I would say. ಬಟ್ ನೀವು ಅದನ್ನ ಹೇಳಿದಾಗ ನನಗೆ ಇನ್ನೊಂದು ವಿಷಯ ನೆನಪಾಯ್ತು ಅಂತಂದ್ರೆ, ಯೂಶಲಿ ಈ LGBT QIA ಪ್ಲಸ್ ಕಮ್ಯುನಿಟಿ ಏನಿದೆ, ಹೈ ರಿಸ್ಕ್ ಇದರಲ್ಲಿ ಹೆಲ್ತ್ ವೈಸ್ ನೋಡೋದಾದ್ರೆ ಹೈ ರಿಸ್ಕ್ ಇದಕ್ಕೂ ಕೂಡ ಹಾಕ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸೊ ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಸೊಸೈಟಿ ಅಂಡ್ ಗವರ್ಮೆಂಟ್ ಅಂಡ್ ಆಲ್ ಆಫ್ ಅಸ್ ಟುಗೆದರ್. ಯಾಕೆ ಎಲ್ಲದಕ್ಕೂ ಗವರ್ಮೆಂಟ್ನ ಸೊಸೈಟಿನ ಬ್ಲೇಮ್ ಮಾಡ್ತೀರಾ? ನಾನು ಬ್ಲೇಮ್ ಮಾಡ್ತಾ ಇಲ್ಲ, ನಾನು ಐಡೆಂಟಿಫೈ ಮಾಡಿದ್ದೀನಿ ಇದಕ್ಕೆ ರೀಸನ್. ಸೊ ಥಿಂಗ್ ಏನಿದೆ ಅಂದರೆ, ಸ್ಟೇಟ್ ಜನರಲಿ ಮದುವೆ ಯಾಕೆ ಆಸ್ ಅ ಸ್ಟ್ರಕ್ಚರ್ ಬಂತು? ಸ್ಟೇಟಲ್ಲೂ ಇದೇ ಹೈ ಹೆಲ್ತ್ ರಿಸ್ಕ್ ಇಶ್ಯೂ ಇತ್ತು. ಒನ್ ಟೈಮಲ್ಲಿ ಈ ಹೆಲ್ತ್ ರಿಸ್ಕ್ ಇದ್ದಿದ್ದಾಗ ಏನಾಯಿತು, ಮ್ಯಾರೇಜ್ ಬಿಕಮ್ ಕಂಪಲ್ಸರಿ. ಪೀಪಲ್ ಹ್ಯಾವ್ ಟು ರಿಜಿಸ್ಟರ್ ದೇರ್ ಮ್ಯಾರೇಜ್. ನಾಟ್ ಲೈಕ್ ಮ್ಯಾರೇಜ್ ಆಕ್ಟ್ ವಾಸ್ ಆಲ್ವೇಸ್ ದೇರ್. Marriage as a law was brought in for straight people too. Why it was brought in? To have a social structure. So that there is a home, there is a family. Today where is that for LGBTQIA? ಸೊ ಇವಾಗ LGBTQI ಕಮ್ಯುನಿಟಿಗೆ ನೀವು ಮನೆ ಥರ ರೈಟ್ಸು ಲಾಸು ಏನೂ ಇರಲ್ಲ ಅಂದರೆ ಏನಾಗುತ್ತೆ? ಇವಾಗ ನನಗೆ ನೀವು ಮದುವೆ ಹಕ್ಕು ಕೊಡಲ್ಲ. ಇವಾಗ ಫ್ಯಾಮ್ಲೀಸಲ್ಲಿ ಜಡ್ಜ್ಮೆಂಟ್ ಇದೆ. ಇವಾಗ ನಾನು ಡೇಟ್ ಮಾಡೋ ಹುಡುಗ ಅವ್ರ ಮನೇಲಿ ಹೇಳಲ್ಲ ಅಂದರೆ ನಾನು ಅವ್ನಿಗೆ ಎಷ್ಟು ದಿವಸ ಅಂತ ಡೇಟ್ ಮಾಡ್ಬೋದು, ನಾಳೆ ಅವ್ನಿಗೆ ಮದುವೆ ಮಾಡಿಸಿ ಅವ್ರ ಮನೆಯವರು ಕಳಿಸ್ಕೊಳ್ತಾರೆ, ನಾನು ಬೇರೆ ಹುಡುಗ ಹುಡುಕ್ತೀನಿ. ಮತ್ತು ಇಂಡಿಯಾದಲ್ಲಿ ಇವಾಗ 90% ಗೇಜ್ ಹುಡುಗರು ಇವತ್ತು ಕೂಡ 95% ಹೇಳ್ತೀನಿ. ನಾನು ಆಲ್ಮೋಸ್ಟ್ ನನ್ನ ಸ್ಟಾರ್ಟಿಂಗ್ 5 years ಮುಂಚೆ 3 ಹುಡುಗರನ್ನ ನಾನು ಡೇಟ್ ಮಾಡಿದ್ದೆ. 3 ಜನ ಮದುವೆ ಆಗಿದ್ದಾರೆ ಇವತ್ತು. ಬಟ್ ರಿಯಾಲಿಟಿ ಹೌ ಇಸ್ ದೇರ್ ಲೈಫ್? ಹೇಗಿದೆ ಅವ್ರ ಲೈಫ್? ಅವ್ರ ಲೈಫ್ ಹೇಗಿದೆ? ಗೇ ಅಥವಾ ಬೈನಾ ಹೆಂಗಿತ್ತು ಅವ್ರದ್ದು? ದೇ ಆರ್ ಆಲ್ ಗೇ. ಹೂ ಐ ನೋ ದೇ ಆಲ್ 3 were gay. ಸೊ ಬಿಕಾಸ್ ಮೋಸ್ಟ್ಲಿ ಬೈಸೆಕ್ಷುವಲ್ಸ್ ಜನ ಕಡಿಮೆ ಅವಾಯ್ಡ್ ಮಾಡೋದು ಡೇಟಿಂಗ್, ಅವ್ರಷ್ಟು ಔಟ್ ಆಗಿ ಜಸ್ಟ್ ವಾಂಟೆಡ್ ಫಾರ್ ಸೆಕ್ಸ್. ಕರೆಕ್ಟ್. And these 3 guys, I was very sure, they have told me they were gay and they were also thinking ತುಂಬಾ ಟೈಮ್ ತನಕ ಹೇಳಲ್ಲ ಮನೇಲಿ ಬೇಡ. ಒಬ್ಬ ಹೇಳಿದ್ರು ಕೂಡ ಅವ್ರ ಮನೇಲಿ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ದಾರೆ. ಅವರಮ್ಮ ನಾನು ಸತ್ತೋಗ್ಬಿಡ್ತೀನಿ ನೀನ್ ಮದುವೆ ಆಗಲ್ಲ ಅಂದ್ರೆ. ಪೇರೆಂಟ್ಸ್ ಈ ತರ ಎಲ್ಲ ಮಾತು ಕೊಟ್ಟು ಮಕ್ಕಳ ಜೀವನ ಪರ್ಯಂತ ಹಾಳು ಮಾಡ್ತಾರೆ. ಏನೋ ಇವ್ರಿಗೆ ಅನ್ಸುತ್ತೆ ಅವ್ರ ಜೊತೆಗೆ ಇದ್ರೇನೆ ಏನೋ ಜೀವನ ಆಗುತ್ತೆ ಅಂತ. 3 ಕೂಡ ಮದುವೆ ಆಗಿದ್ದಾರೆ, ಖುಷಿಯಾಗಿರ್ತಾರ, ಇರಕ್ಕಾಗಲ್ಲ. ಇವಾಗ ನಾನು ಹೇಳ್ತೀನಿ, ಟಚ್ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀರಾ? ಅವ್ರು ಮೆಸೇಜ್ ಮಾಡ್ತಾರೆ, ಬಟ್ ನನಗೆ ಪಾಯಿಂಟ್ ಇಲ್ಲ ಅಲ್ವಾ ನಾನು ಅವ್ರಿಗೆ ಮೆಸೇಜ್ ಮಾಡಿ. ಅಲ್ಲಲ್ಲ ಅಂದ್ರೆ ಅವ್ರ ವಿಷಯಗಳು ಅಂದ್ರೆ ಅವ್ರು ಹೇಳ್ತಾರೆ ಹೋಗ್ತಾ ಇದೆ, ನಡೀತಾ ಇದೆ, ಇಟ್ಸ್ ನಾಟ್ ಹ್ಯಾಪಿ. ಅವರು ನನ್ಗೆ ಹೇಳ್ತಾರೆ ಲೈಕ್ ದೇ ಫೀಲ್ ಹ್ಯಾಪಿ ಫಾರ್ ಮೀ, ಬಟ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ಸ್ಯಾಡ್ ಫಾರ್ ದೆಮ್ ಬಿಕಾಸ್ ದ ಕೈಂಡ್ ಆಫ್ pain they have to go through entire life. They would never be able to meet the people they want, or they would always ಅವ್ರು ಯಾವಾಗಲೂ ಶೇಡಲ್ಲಿ ಇರಬೇಕು. ಇವತ್ತು ನಿಮ್ಮ ಸೆಕ್ಷುವಾಲಿಟಿ ನಿಮಗೆ ಗೊತ್ತಾದ್ಮೇಲೆ ನೀವು ನಿಮ್ಮ ಫೀಲಿಂಗ್ಸ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವಾಗ ಏನಾಗುತ್ತೆ, ಹೆಂಡತಿ ತವ್ರ ಮನೆಗೆ ಹೋದಾಗ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಟು ಮೀಟ್ ದ ಪೀಪಲ್ ದೇ ಲೈಕ್. ಅವರ ಒಂದು ಔಟ್ಲೆಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರ ಔಟ್ಲೆಟ್ಗೋಸ್ಕರ ಕಾಯ್ತಾರೆ. ಬಿಸ್ನೆಸ್ ಟ್ರಿಪ್ಸ್ ಇರಲಿ, ಪಾಸಿಬಿಲಿಟಿ ಆಫ್ ವೆನ್ ದೇರ್ ವೈಫ್ ಅವರ ತವ್ರ ಮನೆಗೆ ಹೋಗೋದು ಯಾವುದೇ ಕಾರಣಕ್ಕೂ, ಆ ಥರ ರೀಸನ್ಸು. ಬಟ್ ಈ ಥರ ಬದುಕು ಆ ಹೆಣ್ಮಕ್ಳು ಆ ಹುಡುಗಿ ಜೀವನನೂ ಹಾಳಾಗುತ್ತೆ, ಇವ್ರ ಜೀವನನೂ ಹಾಳಾಗುತ್ತೆ. ಆ ಫ್ಯಾಮಿಲಿಯಲ್ಲಿ ಮಕ್ಕಳಿಗೂ ಪ್ರೀತಿ ಮೇಲೆ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ. ಯಾಕಂದರೆ ಆ ಪ್ರೀತಿ ಡೆವಲಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಇವಾಗ ಪ್ರೀತಿ ಇದ್ಮೇಲೆ ಹುಡುಗ ಹುಡುಗಿಯವ್ರ ಮ್ಯಾರೇಜಸ್ ಸಸ್ಟೈನ್ ಆಗೋದೇ ಕಷ್ಟ. ಅದರಲ್ಲಿ ಪ್ರೀತಿ ಇಲ್ಲದೆ, ಅಟ್ರಾಕ್ಷನ್ ಇಲ್ಲದೆ ಈ ಮದುವೆ ಸಸ್ಟೈನ್ ಆಗಬೇಕಂದ್ರೆ ಆದರೂ ಎಷ್ಟು ಕಾಂಪ್ರಮೈಸಸ್ ಎಲ್ಲ ಆಗುತ್ತೆ. ನಮ್ಮಲ್ಲಿ ಇನ್ನೊಂದು ಏನಂದ್ರೆ ಡೈವೋರ್ಸ್ ಅಂದ್ರೆ ತುಂಬಾ ಕೆಟ್ಟದ್ದು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ತುಂಬಾ ಜನ ಕಾಂಪ್ರಮೈಸ್ ಕೂಡ ಬದುಕ್ತಾರೆ. ಬಟ್ ಇವತ್ತಿನ ಕಾಲದಲ್ಲಿ ಅದು ಕೂಡ ಡೈಲ್ಯೂಟ್ ಆಗಿದೆ ಅನ್ಸುತ್ತೆ. ಅಷ್ಟು ಆಗಿಲ್ಲ, ನಾವು ಹೇಳ್ತೀವಿ ಅಷ್ಟು ಆಗಿಲ್ಲ. ತುಂಬಾ ಹುಡುಗಿಯವ್ರಿಗೆ
ಹುಡುಗರಿಗೂ ಇವತ್ತು ಡೈವೋರ್ಸ್ ಅಂದ್ರೆ ಒಂಥರ ಸ್ಟಿಗ್ಮಾ ಇದೆ. ಪ್ರೌಡ್ಲಿ ಹೇಳಲ್ಲ ನನ್ನ ಮಗಳು ಡೈವೋರ್ಸ್ ಆಯ್ತು ಅಂತ ಯಾವ ಅಪ್ಪ ಅಮ್ಮನೂ ಹೇಳಲ್ಲ, ಯಾಕಂದ್ರೆ ಅದನ್ನ ಎಷ್ಟಾಗುತ್ತೋ ಸೊಸೈಟಿ ಅಷ್ಟು ಮುಚ್ಚಿಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಆ ಚೇಂಜ್ ಕೂಡ ಇಲ್ಲ. ಸೊ ಇಂಡಿಪೆಂಡೆನ್ಸ್ ಆಗಿ ನಾವು ಬದುಕ್ತಾನೆ ಇಲ್ಲ. ಅಂಡ್ ವೆನ್ ವಿ ಸೇ LGBTQI ಹಕ್ಕುಗಳು ಇದು ಎಲ್ಲರಿಗೋಸ್ಕರ ಬೆನಿಫಿಷಿಯಲ್. ಯೂಶ್ವಲಿ ಏನು ಹೇಳ್ತಾರೆ ಅಂತಂದ್ರೆ LGBTQIA+ ಕಮ್ಯುನಿಟಿ ಸ್ವಲ್ಪ ಹೈ ರಿಸ್ಕ್ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ದ ಪಾಯಿಂಟ್ ಇಸ್ ವ್ಯಾಲಿಡ್. ಅದಕ್ಕೆ ರೀಸನ್ ಕೂಡ ಇದೆ. ಲೈಕ್ ಇವಾಗ ಸ್ಟೇಟ್ ಸೊಸೈಟಿಯಲ್ಲೂ ಕೂಡ ದೇರ್ ವಾಸ್ ಅ ಮೂಮೆಂಟ್ ವೆನ್ ದೇರ್ ವಾಸ್ ಅ ಹೈ ಹೆಲ್ತ್ ರಿಸ್ಕ್ ಅಮಾಂಗ್ ಸ್ಟೇಟ್ಸ್ ಆಲ್ಸೋ. ದಿಸ್ ಇಸ್ ದ ಏಡ್ಸ್ ಎಪಿಡೆಮಿಕ್ ವೆನ್ ಇಟ್ ಹ್ಯಾಪನ್. ಅವಾಗ ಏನಾಯ್ತು ಅಂದ್ರೆ ಅವಾಗ ಮ್ಯಾರೇಜ್ ಲಾಸ್ ಎಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ವಿತೌಟ್ ಮ್ಯಾರೇಜ್ ಯಾರೂ ಮೀಟ್ ಆಗಬಾರ್ದು ಆ ಥರ ಥಾಟ್ ಪ್ರೊಸೆಸ್ ಎಲ್ಲ ಯಾಕೆ ಬಂತು ಅಂದರೆ ಟು ಸೇಫ್ ಗಾರ್ಡ್ ಪೀಪಲ್ ಫ್ರಮ್ ಹೆಲ್ತ್. ಇವಾಗ ಸ್ಟ್ರೇಟ್ ವರ್ಲ್ಡಲ್ಲೂ ಕೂಡ ಮ್ಯಾರೇಜ್ ಇರಲಿಲ್ಲ ಅಂದರೆ ಏನಾಗೋದು? ಇವತ್ತು ಹುಡುಗ ಹುಡುಗಿ ಮದುವೆ ಪರಿವಾರ ಫ್ಯಾಮಿಲಿ ಥರ ಸೆಟಪ್ ಆಗಲ್ಲ ಅಂದರೆ ಏನಾಗೋದು? ಸಮ್ ಟೈಮ್ ಸ್ವಲ್ಪ ಜನ ಇವತ್ತು ಹೇಗೆ ಡೇಟ್ ಮಾಡ್ತಾರೆ ಆ ಥರ ಇವತ್ತು ಡೇಟ್ ಮಾಡೋರು, ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಓಕೆ ಯಾರೋ ಎಲ್ಲೋ ಹೋದ್ರು, ಕೆಲಸದಿಂದ ಏನೋ ಆಯಿತು, ಫ್ಯಾಮಿಲಿ ಸೆಟಪ್ ಇರಲ್ಲ, ಒಂದು ಇವೆಂಟ್ ಇರಲ್ಲ, ದಟ್ ಫಾರ್ ಎವರ್ ಬಾಂಡಿಂಗ್ ಅಂತ ಯಾವುದು ಸೆಟಪ್ ಆಗಲ್ಲ, ಪ್ರಾಣಿಗಳ ಥರ ಬದುಕ್ತಿದ್ವಿ. ಎಕ್ಸಾಕ್ಟ್ಲಿ. ಸೊ ಇವಾಗ LGBTQI ಕಮ್ಯುನಿಟಿಯಲ್ಲಿ ಮ್ಯಾರೇಜ್ ಆಸ್ಪೆಕ್ಟ್ ಇಲ್ಲ. ತುಂಬ ಜನರಲ್ಲಿ ಆಸ್ ಐ ಟೋಲ್ಡ್ ಯು ಮದುವೆ ಕೂಡ ಆಗಿದ್ದಾರೆ, ಹುಡುಗ ಇರಲಿ ಹುಡುಗಿ ಇರಲಿ. ಲೆಸ್ಬಿಯನ್ಸ್ ಆರ್ ಮ್ಯಾರಿಡ್ ಟು ಮೆನ್ ಆ್ಯಂಡ್ ಗೇ ಮೆನ್ ಆರ್ ಮ್ಯಾರಿಡ್ ಟು ವುಮೆನ್. ಇಂಥ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಪರ್ಮನೆನ್ಸಿ ಇರಲ್ಲ ಪಾರ್ಟ್ನರ್ದು. ಸೊ ಆಟೋಮ್ಯಾಟಿಕಲಿ ಇಫ್ ಯು ಆರ್ ಮೀಟಿಂಗ್ ಮಲ್ಟಿಪಲ್ ಪೀಪಲ್ ಫಾರ್ ಯುವರ್ ಸೆಕ್ಷುವಲ್ ರಿಲೇಷನ್ಶಿಪ್ ಏನಾಗುತ್ತೆ? ಸೊ STDs ಇರಲಿ, ಅದರ್ ಡಿಸೀಸಸ್ ಇರಲಿ, ದೇ ವುಡ್ ಟ್ರಾನ್ಸ್ಮಿಟ್ ಅಲ್ವಾ ಒಂದರಿಂದ ಮಲ್ಟಿಪಲ್ ಪಾರ್ಟ್ನರ್ಸ್. ಸೊ ಅದೇ ರೀಸನಿಂದ ಮ್ಯಾರೇಜ್ ಲೀಗಾಲಿಟಿ ಇಂಪಾರ್ಟೆಂಟ್ ಆಗೋದು. ಸೊ ಮ್ಯಾರೇಜ್ ಲೀಗಾಲಿಟಿ ತಂದಾಗ ಯಾವಾಗ ಮ್ಯಾರೇಜ್ನ ಲೀಗಲೈಸ್ ಮಾಡ್ತಾರೆ ಗೇ ಮ್ಯಾರೇಜಸ್ನ, ಅದು ನೆಸೆಸಿಟಿ ಇದೆ. ಬಿಕಾಸ್ ಇವಾಗ ನೀವು ನನಗೆ ಮ್ಯಾರೇಜ್ ರೈಟ್ ಇಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಯಾರ ಜೊತೆಗಾದ್ರೂ ಮದುವೆ ಆದರೂ ನನಗೆ ಅವ್ರಿಗೆ ಸೆಕ್ಯೂರಿಟಿ ಏನಿದೆ? ಇವತ್ತು ಯಾವುದೋ ಹುಡುಗಿಗೆ ಪೇರೆಂಟ್ಸ್ ಒಪ್ಪಿಗೆ ಇಲ್ಲ ಅಂದ್ರೂ ಮದುವೆ ಆಗುತ್ತೆ ಹುಡುಗಿದು, ಅವರು ಲೀಗಲಿ ರಿಜಿಸ್ಟರ್ ಮಾಡಿಕೊಂಡು ಯಾರಾದ್ರೂ ಇದ್ರೆ ಮನೆಯಲ್ಲಿ ನ್ಯಾಯ ಸಿಗದಿದ್ರು ಸಮಾಜದಲ್ಲಿ ನ್ಯಾಯ ಸಿಗುತ್ತೆ. ಇವತ್ತು ನಾನು ಯಾರ ಜೊತೆಗಾದ್ರೂ ಮದುವೆ ಮಾಡ್ಕೊಂಡ್ರೆ ಅವ್ನು ನನ್ನ ಪಾರ್ಟ್ನರ್ ಮೇಲೆ ಕಿಡ್ನಾಪಿಂಗ್ ಕೇಸ್ ಹಾಕಿದ್ರೆ ನನ್ನ ಹತ್ರ ಏನಿದೆ ಡಾಕ್ಯುಮೆಂಟ್? ನಾನು ಲೀಗಲಿ ಮ್ಯಾರೇಜ್ ಮಾಡ್ಕೊಂಡ್ರೆ ಅವ್ರ ಫ್ಯಾಮಿಲಿ ಆಬ್ವಿಯಸ್ಲಿ ಬರ್ತಾರೆ. ಈ ಥರ ಕೇಸಸ್ ಆಗಿದೆಯಾ? ಎಷ್ಟೋ ಆಗುತ್ತೆ. ನಾನು ಇವತ್ತು ಯಾರ ಜೊತೆಗಾದ್ರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಇರಬೇಕು ಅಂದ್ರೆ ಎಲ್ಲಾರ ಫ್ಯಾಮಿಲೀಸ್ ಒಪ್ಪಿಗೆ ಇರಬೇಕು, ಆ ಥರ ಎಷ್ಟಾಗುತ್ತೆ? ಏನಾದರೂ ಎಕ್ಸಾಂಪಲ್ಸ್ ನೀವು ನೋಡಿರೋದು? ನನಗೆ ಒಂದು ಪೆಕ್ಯುಲರ್ ಕೇಸ್ ಗೊತ್ತಿದೆ. ಕೇರಳದಲ್ಲಿ ಏನಾಯಿತು ಅಂದರೆ ಒಬ್ಬ LGBTQI ಕಮ್ಯುನಿಟಿ ಪಾರ್ಟ್ನರ್ಸಲ್ಲಿ ಒಬ್ಬರು ತೀರ್ಕೊಂಡಾಗ ಪಾರ್ಟ್ನರ್ಗೆ ಬಾಡಿ ಸಿಗಲಿಲ್ಲ. ಹಿ ಸ್ಪೆಂಟ್ ಆಲ್ ಹಿಸ್ ಲೈಫ್ ವಿತ್ ಹಿಮ್. ಅವರು ಸೊ ಇವಾಗ ನೀವು ಯಾರಿಗೋಸ್ಕರ ಜೀವನ ಕಳ್ಕೊಂಡ್ರಿ, ಅವ್ರು ಲಾಸ್ಟ್ ರೈಟ್ಸ್ ಮಾಡೋಕ್ಕೆ ಕೂಡ ಆಪರ್ಚುನಿಟಿ ನಿಮಗೆ ಸಿಗಲಿಲ್ಲ. ಅವ್ರ ಫ್ಯಾಮಿಲಿ ಬಂದು ಬಾಡಿ ತೊಗೊಂಡ್ರು, ಯಾಕಂದರೆ ಹಾಸ್ಪಿಟ್ಲ್ ಅವರು ಬಾಡಿ ಇವನಿಗೆ ಕೊಡಲಿಲ್ಲ, ಬಿಕಾಸ್ ಅವನ ಹತ್ರ ರಿಲೇಷನ್ಶಿಪ್ ಪ್ರೂಫೇ ಇಲ್ಲ. ಸೊ ಹೇಗನ್ಸುತ್ತೆ ನಿಮಗೆ? ಆಮೇಲೆ ಫ್ಯಾಮಿಲಿಯವರು ಅವಾಗ ನಿಮಗೆ ಬಿಟ್ಕೊಳಂಗೂ ಇಲ್ಲ, ಯಾಕಂದ್ರೆ ಅವ್ರಿಗೆ ನೀವು ಯಾವತ್ತೂ ಇಷ್ಟ ಇರಲಿಲ್ಲ. ಸೊ ಈ ಥರ ಎಮೋಷ್ನಲ್ ಮೂಮೆಂಟ್ಸು ನಮ್ಮ ಕಮ್ಯುನಿಟಿ ಜನಕ್ಕೆ ಬ್ರೇಕ್ ಡೌನ್ ಮಾಡ್ತಾರೆ. ಆ್ಯಂಡ್ ಬಾಕಿ ರೆಗ್ಯುಲರ್ ಎಷ್ಟೋ ಬೆನಿಫಿಟ್ಸ್ ಕೂಡ ಸಿಗಲ್ಲ. ಇವಾಗ ಮದುವೆಯಿಂದ ಒಂದು ಸೆಕ್ಯೂರಿಟಿ ಇರುತ್ತೆ, ಒಂದು ಆ್ಯಸ್ ಐ ನಿಮ್ಗೆ ಹೇಳಿದ ಥರ ಪಾರ್ಟ್ನರ್ ನಿಮ್ಮ ಜೊತೆಗಿದ್ರೆ ಅದ್ರದ್ದು ಒಂದು ವ್ಯಾಲಿಡ್ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ನೆಕ್ಸ್ಟ್ ನಿಮ್ಮ ಪೆನ್ಷನ್ ಇರಲಿ, ನಿಮ್ಮ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇರಲಿ, ಜಾಯಿಂಟ್ ಲೋನ್ ಇರಲಿ, ಇನ್ಶೂರೆನ್ಸ್ ಇರಲಿ, ಅದು ಎಲ್ಲಿ ಹೋಗುತ್ತೆ? ಇವಾಗ ನಾವು ಜಾಯಿಂಟ್ ಅಡಾಪ್ಷನ್ ಇರಲಿ, ಇವೆಲ್ಲ ಮ್ಯಾರೇಜ್ ಇದ್ರೆ ಪಾಸಿಬಿಲಿಟಿ ಇದೆ ಅಲ್ವಾ? ಮ್ಯಾರೇಜ್ ಇಲ್ಲ, ಸಿಂಗಲ್ ಪೇರೆಂಟಿಗೆ ಇರೋ ಹಕ್ಕು ಗೇ ಪಾರ್ಟ್ನರ್ಸ್ಗಿಲ್ಲ. ಡೆಫಿನೆಟ್ಲಿ ಇಲ್ಲ, ಅದೇ ಪ್ರಾಬ್ಲಮ್ ಇದೆ. ಆ್ಯಂಡ್ ಸೊ ಹೆಲ್ತ್ ರಿಸ್ಕ್ ಪ್ರಕಾರ ಇರಲಿ, ಫೈನಾನ್ಷಿಯಲ್ ರಿಸ್ಕ್ ಪ್ರಕಾರ ಇರಲಿ, ಆಲ್ ದೋಸ್ ಆಸ್ಪೆಕ್ಟಲ್ಲಿ ಮ್ಯಾರೇಜ್ ಲೀಗಾಲಿಟಿ ಇದ್ರೇ LGBTQIA ಲೈಫ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಾವು LGBTQIA ಅಂತ ಹೇಳಿದಾಗ ಯಾರೋ ಬೇರೆ ಜನ ಅಂತ ಅಂದ್ಕೊಳ್ತೀವಿ. ಇಲ್ಲ, LGBTQIA+ ಕಮ್ಯುನಿಟಿ ಜೀವನ ಬೆಟರ್ ಆಗುತ್ತೆ ಅಂದರೆ ನಿಮ್ಮ ಮಕ್ಕಳದ್ದು ಮತ್ತು ನಿಮ್ಮ ಫ್ರೆಂಡ್ಸ್ದೇ ಜೀವನ ಬೆಟರ್ ಆಗುತ್ತೆ. ಅವ್ರ ಜೀವನ ಬೆಟರ್ ಆದರೆ ನಿಮ್ಮ ಜೀವನ ಬೆಟರ್ ಆಗುತ್ತೆ. ಇಲ್ಲಾಂದರೆ ನಮ್ಮಲ್ಲೇ ಯಾರೋ ನಿಮ್ಮಲ್ಲಿ ಮದುವೆ ಆಗಿ ನಿಮ್ಮ ಜೀವನ ಜೊತೆಗೆ ಹಾಳು ಮಾಡ್ತಾರೆ. ಸೊ ಇಟ್ ಈಸ್ ಅವ್ರ ಇಷ್ಟ ಇದ್ದಲ್ಲ ಅದು. ಕರೆಕ್ಟ್. ಸೊ ಇದು ಯಾವ ಥರ ಅಂದರೆ ಇದು ಕೂಡ ಚಕ್ರವ್ಯೂಹ. ನೀವು ಇದರಲ್ಲಿ ನಮಗೆ ರೈಟ್ಸ್ ಕೊಡಲ್ಲ ಅಂದರೆ ನಿಮ್ಮ ಜೀವನ ಖುಷಿಯಾಗಿ ಹೋಗುತ್ತೆ, ಚಾನ್ಸೇ ಇಲ್ಲ. ಜೀವನದಲ್ಲಿ ನೀವು ಕೆಸರ ಮೇಲೆ ಕಲ್ಲು ಹೊಡೆದ್ರೆ ನಿಮ್ಮ ಸಿಂಪಲ್ ಫ್ಯಾಕ್ಟ್ ಅರ್ಥ ಮಾಡೋದು ಹೇಗೆ ಜನರಿಗೆ?
ಅದೇ ಜನ ಅರ್ಥ ಮಾಡ್ಕೊಳ್ಳಲ್ಲ. ಆ್ಯಂಡ್ ಓನ್ಲಿ ವೇ ಇಸ್ ಕ್ರಿಯೇಟಿಂಗ್ ಮೋರ್ ಕಾಂಟೆಂಟ್. ಈ ಥರ ಪಾಡ್ಕಾಸ್ಟ್ ಮತ್ತು ಈ ಥರ ಇನ್ಫಾರ್ಮೇಷನ್ ಜನರಿಗೆ ಕೊಡ್ತಾ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸ್ಕೂಲ್ ಟೈಮಲ್ಲಿ ಕೂಡ ಮಕ್ಕಳ ಎಜುಕೇಷನ್ ಇರಲಿ. ಇವತ್ತು ಕೂಡ ಇವಾಗ ನೋಡೋ ವ್ಯೂವರ್ಸ್ಗೆ ರಿಕ್ವೆಸ್ಟ್ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಜೊತೆ ಇದ್ರ ಬಗ್ಗೆ ಮಾತಾಡಿ. ನೀವು LGBTQ ಕಮ್ಯುನಿಟಿಗೆ ಇರೋರು ನಾಟ್ ಅದು ನೆಸೆಸರಿ ಇಲ್ಲ, ಬಟ್ ಏನಂದ್ರೆ LGBT ಕಮ್ಯುನಿಟಿ ಅವರೇ ಆಗಿರ್ಬೇಕಾಗಿಲ್ಲ. ಕರೆಕ್ಟ್, ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ, ಅದರ ಬಗ್ಗೆ ಜ್ಞಾನ ಅವಶ್ಯಕ ಅಂತ. ಮತ್ತೆ ಇವೆಂಚುಲಿ ಯಾರೇ ಹುಡುಗನ್ನ ಇರ್ಲಿ ಹುಡುಗಿನ, ಇವಳು ಯಾಕೆ ಹುಡುಗನ್ ತರ ಇದ್ದಾಳೆ, ಇವನ್ ಯಾಕೆ ಹುಡುಗಿ ತರ ಮಾಡ್ತಾನೆ, ಅದರ ಜೋಕ್ಸ್ ಅಲ್ಲಿ ಇನ್ವಾಲ್ವ್ ಆಗಬೇಡಿ. ಯಾರಾದ್ರೂ ಮಾಡಿದ್ರು ಅವ್ರಿಗೆ ಪಾಯಿಂಟ್ ಔಟ್ ಮಾಡಿ, ನೀವು ಈ ತರ ಜೋಕ್ಸ್ ಮಾಡಬಾರ್ದು ಅಂತ. ಯಾಕಂದ್ರೆ ಆ ಜೋಕ್ಸ್ ಓಕೆ ನೀವು ನಗ್ತೀರಾ, ಬಟ್ ಆಮೇಲೆ ನಾನು ನಿಮ್ಮ ಮೇಲೆ ನಗ್ತೀನಿ, ಬಿಕಾಸ್ ಅದು ನಿಮ್ಮ ಜೀವನ ಕೂಡ ಹೇಗೆ ಹಾಳು ಮಾಡುತ್ತೆ ಅದನ್ನ ನೋಡಿ. ಬಟ್ ಈ ಫ್ಲಿಪ್ ಸೈಡ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ ಜನ, ಇದ್ರ ಬಗ್ಗೆ ಜಾಸ್ತಿ ಈ ಆಂಗಲ್ ಅಲ್ಲಿ ಮಾತಾಡಲ್ಲ ಜನ. ಕರೆಕ್ಟ್. ಫಸ್ಟ್ ಥಿಂಗ್ LGBTQI ಬಗ್ಗೆನೇ ಮಾತಾಡಲ್ಲ, ಎಲ್ಲೂ ರೈಟ್ ಪೊಸಿಷನ್ ಅಲ್ಲಿ ಅದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಆಗಲ್ಲ, ಮಾಡಿದ್ರು ಕೂಡ ಅದರ ಅವಹೇಳನ. ಎಕ್ಸಾಕ್ಟ್ಲಿ. ಸೊ ಜನರು ಹೇಗೆ ಅಂದ್ರೆ, ಇವಾಗ ಯಾವುದೋ ಒಬ್ಬ ಏನೋ ತಪ್ಪು ಮಾಡಿದ್ರೆ LGBTQI ಕಮ್ಯುನಿಟಿ ನೋಡಿ, ಈ ಕಮ್ಯುನಿಟಿ ಅವರು ಈ ತರ ಮಾಡಿದ್ರು. ಇವಾಗ ಗಂಡು ಮಕ್ಕಳು ಎಷ್ಟೋ ಇಲ್ಲಿ ಜೈಲಲ್ಲಿರೋದೆಲ್ಲ ಮೋಸ್ಟ್ಲಿ ಸ್ಟೇಟ್ ಅಂತ ಹೇಳ್ತೀನಿ, ಯಾಕಂದ್ರೆ ಯಾರು ಅದರಲ್ಲಿ ಕಮ್ಔಟ್ ಮಾಡಿರಲ್ಲ. ಹಾಗಾದ್ರೆ ಎಲ್ಲ ತಪ್ಪುಗಳು ಮಾಡಿರೋ ಸ್ಟೇಟ್ ಅವರು ಇದ್ದಾರೆ. ನಾನು ಸ್ಟೇಟ್ ಕಮ್ಯುನಿಟಿಗೆ ಆ ಥರ ಪೇಂಟ್ ಮಾಡ್ತೀನ? ಇಲ್ಲ. ಆದರೆ LGBTQI ಕಮ್ಯುನಿಟಿಯಿಂದ ಒಂದೆರಡು ಯಾರಾದರೂ ತಪ್ಪು ಮಾಡಿದ್ರೆ ನಿಮ್ಮ ಕಮ್ಯುನಿಟಿನೇ ಈ ಥರ. ಸೊ ಐ ಥಿಂಕ್ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು. ಆ್ಯಂಡ್ ಓನ್ಲಿ ವೇ ಇಸ್ ಎಜುಕೇಟಿಂಗ್, ಬಿಲ್ಡಿಂಗ್ ಮೋರ್ ಅವೇರ್ನೆಸ್. ಇದರ ಬಗ್ಗೆ ಮಾತಾಡಬೇಕು. ಯಾರು ಮಾತಾಡಬೇಕು? ಎವ್ರಿಬಡಿ. ಫಿಸಿಕಲ್ ಹೆಲ್ತ್ ಹೈ ರಿಸ್ಕ್ ಬಗ್ಗೆ ಮಾತಾಡಿದ್ವಿ, ರೈಟ್. ಬಟ್ ಅದ್ರ ಜೊತೆಗೇನೆ ಮೇಜರ್ ಆಗಿ ಸಫರ್ ಆಗ್ತಾ ಇರೋದು ನಾನು ಗಮನಿಸಿದ ಹಾಗೆ ಮೆಂಟಲ್ ಹೆಲ್ತ್, ಇದು ಜಾಸ್ತಿ ಇದೆ ಅಂತ ನಾನು ನೋಡಿರೋದು. ಅಂದರೆ LGBTQI+ ಕಮ್ಯುನಿಟಿ ಅವ್ರಿಗೆ ಅದ್ರ ಬಗ್ಗೆ ಹೇಳೋದಾದ್ರೆ. ಕರೆಕ್ಟು. ಸೊ ಇದು ಯಾವ ಥರ ಅಂದರೆ, ನೀವು ಕೇಳಿದ್ದೀರಾ ಲೈಕ್ ಅಮಾಂಗ್ ಮೆನ್ ಆ್ಯಂಡ್ ವಿಮೆನ್, ಮೆನ್ ಹ್ಯಾಸ್ ಮೋರ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಕೇಳಿದ್ದೀರಾ ಈ ವಿಷಯ? ಮೆನ್ ಸಫರ್ ಮೆಂಟಲಿ ಮೋರ್ ಹೆಣ್ಮಕ್ಳಕ್ಕಿಂತ. ಯಾಕೆ? ಇವತ್ತು ಗಂಡು ಮಗು ಹುಟ್ಟಿದಾಗೆ ನಾವು ಅವ್ರಿಗೆ ಏನೋ ಹುಟ್ಟಿದಾನೆ ಸಾಕು ಅಂತ ಏನೋ ಖುಷಿ ಆಗ್ತೀವಿ, ಸುಪೀರಿಯರ್ ಅಂತ ನೋಡುವಂಥದ್ದು. ಕರೆಕ್ಟ್. ಒಂದ್ ಗಂಡು ಮಗು ಆದ್ರೆ ಈಗಿನ ಕಾಲದಲ್ಲಿ ಒಂದೇ ಮಗು ಬೇಕಾದರೂ ಸೆಕೆಂಡ್ ಮಗುನು ಮಾಡಕ್ ಹೋಗಲ್ಲ. ಈ ಹಿಪೋಕ್ರಸಿ ನೀವು ನೋಡಿ, ಎಷ್ಟು ಎಜುಕೇಟೆಡ್ ಜನ ಅಂತಾರೆ. ನಿನ್ನೆ ನನ್ನ ಫ್ರೆಂಡ್ ಅನ್ನು ಮೀಟ್ ಆದೆ, ನೀವು ಎಷ್ಟು ಜನ ಮಕ್ಕಳು ಅಂತ ಹೀಗೆ ಸುಮ್ಮನೆ ಏನೋ ವಿಷಯಕ್ಕೆ ಬಂತು. ಇಬ್ರು ಅಕ್ಕಂದ್ರು ಅಂತ ಹೇಳ್ಕೊಂಡು ಆಫ್ಟರ್ 10 years ಆಫ್ ಗ್ಯಾಪ್ ಇವ ಹುಟ್ಟದ. ಸೊ ಯಾಕೆ ಗಂಡು ಮಗು ಬೇಕಿತ್ತು? ಕರೆಕ್ಟ್. ಸೊ ಈ ತರ ತುಂಬಾ ಕಾಮನ್ ಆಗಿ ನೋಡ್ತಿರ್ತೀವಿ. ಮತ್ತೆ ಇವಾಗ ಕರೆಂಟ್ ಫ್ಯಾಷನ್ ಟ್ರೆಂಡ್ ಏನಂದ್ರೆ, ನಾಟ್ ಫ್ಯಾಷನ್ ಟ್ರೆಂಡ್, ಕರೆಂಟ್ ಟ್ರೆಂಡ್ ಏನಂದ್ರೆ ಟ್ರೆಂಡ್ ಇನ್ ಫ್ಯಾಷನ್. ಸೊ ಪೀಪಲ್ ಗೆಟ್ ಮ್ಯಾರಿಡ್ ಅಂಡ್ ದ ಮೂಮೆಂಟ್ ದೇ ಹ್ಯಾವ್ ಅ ಬಾಯ್ ಚೈಲ್ಡ್, ದೇ ಡೋಂಟ್ ವಾಂಟ್ ಅನದರ್ ಚೈಲ್ಡ್. ಸೊ ದಿಸ್ ಇಸ್ ದ ಮಾಡರ್ನ್ ಪೀಪಲ್. ನಾವೇನ್ ಅನ್ಕೊಂತೀವಿ ಇವರೆಲ್ಲ ಓದಿದವರು, ಎಜುಕೇಟೆಡ್, ಇವರು ಆ ಹಳೆ ಕಾಲದ ಬುದ್ಧಿ ಯೋಚನೆ ಮಾಡಲ್ಲ ಅಂತ. ಬಟ್ ಅದೇ ಹುಡುಗಿ ಆದ್ರೆ ಬಟ್ ಯಾಕಂದ್ರೆ ಹೇಳ್ತಾರೆ ಪೇರೆಂಟ್ಸ್ ಖುಷಿಗೋಸ್ಕರ. ನೀವು ಪೇರೆಂಟ್ಸ್ಗೆ ಖುಷಿಗೋಸ್ಕರ ಅಂತ ಹೇಳ್ತೀರಾ, ನೀವು ಪೇರೆಂಟ್ಸ್ಗೆ ಅರ್ಥ ಮಾಡಿಸ್ಕೊಳಕ್ಕಾಗಲ್ಲ ಅಂದ್ರೆ ಏನ್ ಯೂಸು? ಅದೇ ಏನಾದ್ರು ಹುಡುಗಿ ಆದ್ರೆ, ಇಲ್ಲ ಇವಾಗ ಮತ್ತೊಂದು ಮಗು ಮಾಡಬೇಕು. ಸೊ ಆ ಲೀನಿಯೇಜ್ ಥಾಟ್, ಹಂಗಾಗಿ ಮೂರು ಹೆಣ್ಮಕ್ಳನ್ನ ಹೆತ್ತವರು ಇದ್ದಾರೆ ತುಂಬಾ ಜನ. ಆ ಸ್ಟೋರಿ ಕೂಡ ಆಯ್ತು. ಸೊ ಇವಾಗ ಗಂಡ್ ಮಕ್ಳಿಗೆ ಇಷ್ಟು ಪ್ರಿವಿಲೇಜ್ ಇದ್ಮೇಲೆ ಅವರು ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾರೆ. ಇವಾಗ ಯಾವುದೇ ಹುಡುಗನ್ಗೆ ನೀನ್ ಯಾಕೆ ಈ ತರ ನಡೀತೀಯಾ, ನೀನ್ ಯಾಕೆ ಈ ತರ ಹಾಕೊಂಡಿದೀಯಾ, ಅಯ್ಯೋ ಈ ತರ ಮಾಡ್ತೀಯಲ್ಲ, ನೀನ್ ಈ ತರ ಕಾನ್ಸ್ಟೆಂಟ್ಲಿ ಬುಲಿಂಗ್ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಅವ್ನ್ ಕ್ಲಾಸ್ ಅಲ್ಲಿ ಹೋದ್ರೆ ಅಂತ ಕರೆಯೋದು, ಅವನೊಳ್ಳೆ ತರ ಇದ್ದಾನೆ, ಕನ್ನಡದಲ್ಲಿ ಏನೋ ಅಂತ ವರ್ಡ್ ಹೇಳ್ತಾರಲ್ಲ ಆ ತರ, ಕೋತಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಈ ತರ ಬೇರೆ ಬೇರೆ ಪದಗಳು. ಸೊ ಈ ತರ ವರ್ಡ್ಸ್ ಯಾರ ಮೇಲೆ ಜೀವನ ಪರ್ಯಂತ ಯೂಸ್ ಮಾಡಿ ಪೇರೆಂಟ್ಸ್ ನಿಮ್ಗೆ ಕಾನ್ಸ್ಟೆಂಟ್ಲಿ ನೀನ್ ಯಾಕೆ ಇದು ಉಟ್ಕೊಂಡಿದ್ಯಾ, ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ, ಹುಡ್ಗನ್ ತರ ಮಾಡು, ನೀನ್ ಹುಡುಗಿ ತರ ಮಾಡು. ಹುಡುಗಿಯವ್ರಿಗೂ ಕೂಡ ರಿಸ್ಕ್ ಇರುತ್ತಲ್ಲ, ನೀನ್ ಯಾಕೆ ಕೂದಲು ಇಷ್ಟು ಕಟ್ ಮಾಡಿಸ್ಕೊಂತೀಯ, ನೀನ್ ಯಾವ ತರ. ಇದು ಗೇಸ್ ಅಂಡ್ ಲೆಸ್ಬಿಯನ್ಸ್, ಟ್ರಾನ್ಸ್ಜೆಂಡರ್ ರಿಸ್ಕ್ ಅಂತೂ ಅವ್ರ ಜೀವನದಲ್ಲಂತೂ ತುಂಬಾನೇ ಚಾಲೆಂಜಸ್ ಇರುತ್ತೆ. ಯಾಕಂದ್ರೆ ಗೇಸ್ ಅಂಡ್ ಲೆಸ್ಬಿಯನ್ಸ್ ಅಲ್ಲಿ ಹೇಗಾದ್ರೆ, ನಾನು ಹುಡುಗನ್ ತರಾನೇ ಇದ್ದೀನಿ, ನನ್ನ ಹುಡುಗನ್ ಲೈಫೇ ಬರೀ ಇಷ್ಟ ಆಗೋದು ಬೇರೆ ಹುಡುಗ. ಇವಾಗ ಟ್ರಾನ್ಸ್ಜೆಂಡರ್ ಅಲ್ಲಿ ಏನಂದ್ರೆ ನಿಮ್ ಬಾಡಿ ಹುಡುಗಂದು, ಬಟ್ ನಿಮ್ ಮಾನಸಿಕ ಸ್ಥಿತಿ ಎವ್ರಿಥಿಂಗ್ ಇಸ್ ಆಫ್ ಅ ಹುಡುಗಿ, ಆರ್ ವೈಸ್ ವರ್ಸ. ಕರೆಕ್ಟ್, ವೈಸ್ ವರ್ಸ. ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಅವನ ಹೆಸರು he became
ಕರೆಕ್ಟ್. ಬೇರೆ ಬೇರೆ ಟಿವಿ ಶೋಗಳಲ್ಲೂ ಕೂಡ ಶಿ ಹ್ಯಾಸ್ ಅಪಿಯರ್ಡ್ ಲೇಟರ್ ಆಫ್ಟರ್ Transitioning, ಕಂಪ್ಲೀಟೆಡ್ ಆ ಕೋರ್ಸ್ he announced in a short film saying Right. I want to be a girl or woman. ಸಿ ದ ಪ್ರಾಬ್ಲಮ್ ಈಸ್ ವೆನ್ ವಿ ಸೇ ಐ ವಾಂಟ್ ಟು ಬಿ ಅವ್ರ ಚಾಯ್ಸ್ ಅಲ್ಲ, Mm. ಅವ್ರು ಹುಟ್ಟಿದಾಗೆ Exactly. ಅವರ ಮಾನಸಿಕತೆ ಹೆಣ್ಮಗುದಿದೆ Mm. ಬಟ್ ಬಾಡಿ ಹುಡ್ಗಂದಿದೆ. ಆ ಸಿಚುವೇಶನ್ ಅಲ್ಲಿ ನಾವು ಅವ್ರ ಬಗ್ಗೆ ಎಂಪತಿ ತೋರಿಸ್ಬೇಕು. Mm. ಬಟ್ ಇವತ್ತು ನಮ್ಮಲ್ಲಿ ಆ ಮನುಷ್ಯತ್ವ ಹೋಗ್ಬಿಟ್ಟಿದೆ. Mm. ಬೇರೆಯವ್ರ ಕಷ್ಟ ನೋಡಿ ಅರ್ಥ ಮಾಡ್ಕೊಳೋ ಸಿಚುವೇಶನ್ ಅಲ್ಲಿ ಇಲ್ಲ, ನಾವು ಬರೀ ತಮಾಷೆ ಮಾಡಿ ಏನೋ ಹೇಳಿ ಹೋಗೋ ಸಿಚುವೇಶನ್ ಅಲ್ಲಿ ಇದ್ದೀವಿ. ಇವಾಗ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿದ್ರೆ, ನಾವು ನಮ್ಮ ಬದುಕ್ತಾ ಇದ್ರೆ, ಯಾರ ಜೀವನದಲ್ಲಿ ಏನೋ ಕಷ್ಟ ಇದ್ರೆ ನಮಗೆ ಸ್ವಲ್ಪ ಮನುಷ್ಯತ್ವ ಇರಬೇಕಲ್ವಾ, ಅವ್ರ ಬಗ್ಗೆ ಕಾಳಜಿ ತಗೊಂಡು ಓಕೆ ಅವ್ರಿಗೆ ಈ ಥರ ಅಂದರೆ ಅವ್ರಿಗೆ ಆ ರೆಸ್ಪೆಕ್ಟ್ ಕೊಡಬೇಕು. ಇಲ್ಲ ಅಪಹಾಸ್ಯ ಮಾಡೋದು, ನಗಬೇಕು. ನಮ್ಮ ಹತ್ರ ಬೇರೆ ಅವೆನ್ಯೂಸ್ ಇಲ್ವಾ ಖುಷಿಯಾಗಿರೋದಕ್ಕೆ? Mm. ನಾವು LGBTQ ಜನರನ್ನು ನೋಡೇ ಇವೆಲ್ಲ ಮಾಡಬೇಕಾ? ಸೊ mental ಇವಾಗ health. Mm. ಗಂಡ್ ಮಕ್ಕಳಿಗೆ ಇಷ್ಟು ಪ್ರಿವಿಲೇಜಸ್ ಇದ್ಮೇಲೆ ಅವ್ರಿಗೆ ಮೆಂಟಲ್ ಹೆಲ್ತ್ ಇದೆ ಅಂದ್ರೆ LGBTQ ಕಮ್ಯುನಿಟಿ ಯಾರಿಗೆ ಕಾನ್ಸ್ಟೆಂಟ್ಲಿ ಜನ ಎವ್ರಿಥಿಂಗ್ ಇಸ್ ರಾಂಗ್, ನೀವು ಪ್ರತಿಯೊಂದಕ್ಕೂ ನಡೆಯೋದು ರಾಂಗು, ನೀವು ತಿನ್ನೋದು ತುಳಿತಕ್ಕೊಳಗಾಗ್ತಾ ಇರ್ತಾರೆ. ಕರೆಕ್ಟ್. ಅವಾಗ ಮೆಂಟಲ್ ಹೆಲ್ತ್ ಹೇಗೆ ಚೆನ್ನಾಗಾಗುತ್ತೆ? ನೀವು ಯಾವುದೇ ಗಿಡನ್ನ ಪ್ರತಿದಿನ ತುಳಿದು ನಡೆದ್ರೆ ಅದು ಯಾವಾಗ ಬೆಳವಣಿಗೆ ಆಗುತ್ತೆ? ಸೊ ಎಲ್ಲ ಖಾದ್ಯ ಹಾಕಿದ ಮೇಲೂ ಸ್ಟ್ರೇಟ್ ಮೆನ್ ಅಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದೆ. Mm. Mm. ಅವ್ರಿಗೆ ಎಷ್ಟು ಬೂಸ್ಟ್ ಮಾಡಿದ ಮೇಲೆ, ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಸಿಕ್ಕ ಮೇಲೆ, ಮದುವೆ ಆಗಿ ಹೆಣ್ಮಕ್ಳ ಜೊತೆ ಇವಾಗ ಅವ್ರ ಹೆಂಡತಿ ಕೂಡ ದುಡಿತಾರೆ ತುಂಬಾ ಜನಕ್ಕೆ, ಅದರಲ್ಲೂ ಅವ್ರಿಗೆ ಮೆಂಟಲ್ ಹೆಲ್ತ್ ಇಶ್ಯೂ ಇದೆ. ಯಾಕಂದ್ರೆ ಲೈಫ್ ಇಸ್ ಡಿಫಿಕಲ್ಟ್, Challenges ಇದ್ದೇ ಇರುತ್ತೆ. ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಆ ಚಾಲೆಂಜಸ್ LGBTQ ಕಮ್ಯುನಿಟಿಗೆ 10 ಪಟ್ಟು ಇರುತ್ತೆ. ಸೊ ಇವಾಗ 10 ಪಟ್ಟು ಚಾಲೆಂಜಸ್ ಇದ್ಮೇಲೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಯಾಕೆ ಇರಲ್ಲ? ಏನು ಇದಕ್ಕೆ ಸೊಲ್ಯೂಷನ್ ಓವರ್ ಆಲ್ ಈಗ ಸಮ್ ಅಪ್ ಮಾಡೋದಾದ್ರೆ ಅಂದ್ರೆ ಅದ್ರ ಜೊತೆಗೆ ಕೊನೆಗೂ Correct. ಕೇಳೋದಾದ್ರೆ ನಿಮ್ಗೆ ಹೇಗೆ ಅಂದ್ರೆ ಯಾವ ರೀತಿ ಸಾಮಾಜಿಕವಾಗಿ ಹಾಗೂ ಸರ್ಕಾರದ ವತಿಯಿಂದ ಜೊತೆಗೆ ಕಮ್ಯುನಿಟಿ ವತಿಯಿಂದ ಏನ್ ಬದಲಾವಣೆಗಳು ನಾನು ಕಾಣಬೇಕು ಫಸ್ಟ್ ಆಗ್ತಾ ಇದೆಯಾ ಅಂದ್ರೆ ಒಂದು Correct. 15 ವರ್ಷದ ಇತ್ತೀಚಿನ ಕಥೆಗಳನ್ನು ಕೂಡ ನೋಡೋದಾದ್ರೆ, ಯಾಕಂದ್ರೆ ಲೈಫ್ ಕರೆಕ್ಟ್ ಮತ್ತೆ ಸೊಸೈಟಿ ತುಂಬಾನೇ ಬದಲಾಗಿದೆ. ಕರೆಕ್ಟ್ ಡೆಫಿನೆಟ್ಲಿ. ಆ್ಯಂಡ್ ಇವಾಗ ನೀವು ನನ್ನ ಎಕ್ಸಾಂಪಲ್ ನೋಡಿ, ಹ್ಮ್. ನನ್ನ ಜೀವನ ಚೆನ್ನಾಗಿದೆ ಯಾಕಂದ್ರೆ ನನ್ನ ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರು. ಇವಾಗ ನನ್ನ ಪೇರೆಂಟ್ಸು ಕುತ್ಕೊಂಡ್ಬಿಟ್ರೆ ನಿನ್ನ ಮದುವೆ ಆಗಲ್ಲ ಅಂದರೆ ನಾವು ಸತ್ತೋಗ್ಬಿಡ್ತೀವಿ ಅಂತಂದರೆ ಏನಾಗುತ್ತೆ? ಯಾವುದೋ ಹುಡುಗಿ ಜೊತೆ ಮದುವೆ ಆಗಿ ಅವಳ ಜೀವನ ಹಾಳು, ನನ್ನ ಜೀವನ ಹಾಳು, ಇವತ್ತು 3 ಮಕ್ಕಳು ಇರೋದು, ನಾರ್ಮಲ್ ಲೈಫ್, ಸ್ಯಾಡ್ ಲೈಫ್ ಹಾಗೆ ನಡೆಯೋದು ಇದೇ ಥರ. ಬಟ್ ಇವಾಗ ಎಷ್ಟೋ ಸಕ್ಸಸ್ ಸ್ಟೋರೀಸ್ ಇದೆ. ನಾನು ಹೇಳ್ದಂಗೆ ರಾಧಿಕಾ ಪಿರಾಮಲ್, ಮಾನ್ವೇಂದ್ರ ಸಿಂಗ್ ಗೋಯಲ್, ಆ್ಯಂಡ್ ಈವನ್ ನಮ್ಮ ಸಮಾಜವಾದಿ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಅನೀಶ್ ಗವಾಂಡೆ, ಅವರು ಕೂಡ ಗೇ ಪರ್ಸನ್, ಮಹಾರಾಷ್ಟ್ರ. ಇವಾಗ ಮಹಾರಾಷ್ಟ್ರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಲೆಸ್ಬಿಯನ್ಸ್ ಗೇಸ್ ಏನು ಅಂತ ಸ್ಕೂಲಿಂಗ್ ಅಲ್ಲೇ ಇದೆ. ಸೊ ಆಲ್ ದಟ್ ಇನ್ಫಾರ್ಮೇಶನ್ ಇಸ್ ನೆಸೆಸರಿ. ಕರ್ನಾಟಕ ಗೌರ್ಮೆಂಟ್ ಆಲ್ಸೋ ಶುಡ್ ಟೇಕ್ ದಟ್ ಆಕ್ಷನ್. ಬಟ್ ಯಾವುದೇ ಹುಡುಗ ಇರಲಿ ಹುಡುಗಿ ಇರಲಿ LGBTQ ಕಮ್ಯುನಿಟಿಯಲ್ಲಿ ಬಿಲಾಂಗ್ ಮಾಡಿದಾಗ ಪೇರೆಂಟ್ಸ್ ಸಪೋರ್ಟ್ ಬಿಕಮ್ಸ್ ಅ ರೀಸನ್ ಫಾರ್ ದರ್ ಫ್ಲರಿಶಿಂಗ್. ಹೇಗೆ ಅಂದರೆ ಪೇರೆಂಟ್ಸ್ ಎಷ್ಟು ಅವ್ರ ಮಕ್ಕಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೀತಿಯಾಗಿರ್ತಾರೆ. ರಾಂಗ್ ಎಕ್ಸ್ಪೆಕ್ಟೇಷನ್. ಇವತ್ತು ಓಕೆ ನಾನು ಇವಾಗ ಸ್ಕರ್ಟ್ ಹಾಕೊಂಡು ಕುಂತಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಜೀವನದಲ್ಲಿ ಏನು ಚೇಂಜ್ ಆಗುತ್ತೆ? ನಿಮ್ಮ ಊಟ ಕಿಸ್ಕೊಂಡು ತಿನ್ನ, ನಿಮ್ಮ ಮನೇದು ಏನಾದ್ರು ಕಳ್ತನ ಮಾಡೋಣ? ಇಲ್ಲ. ನಿಮಗೆ ಇಷ್ಟ ಆಗಲಿಲ್ಲ ನೋಡಬೇಡಿ. ಇಷ್ಟ ಇಲ್ದಿದ್ದನ್ನ ನೀವು ಜಾಸ್ತಿ ನೋಡಿ ಕಾಮೆಂಟ್ ಮಾಡಕ್ ಹೋಗ್ತೀರಾ. ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಮುಂದೆ ನೋಡ್ಬೇಕಲ್ವಾ? ಪ್ರಾಬ್ಲಮ್ ನಿಮ್ಮಲ್ಲಿದೆ, ರಾಡಿ ತಲೆಯೊಳಗೆ, ನಿಮ್ಮ ತಲೆಯೊಳಗೆ ಕೂತಿದೆ ಅಂತ. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ಮೆಂಟಲ್ ಹೆಲ್ತ್ ಇರಲಿ ಆರ್ ಬೆಟರ್ಮೆಂಟ್ ಆಫ್ LGBTQ ಕಮ್ಯುನಿಟಿಗೋಸ್ಕರ ಬೇಕಾಗಿರೋದು ಜನರು ಶುಡ್ ಮೈಂಡ್ ದೇರ್ ಬಿಸ್ನೆಸ್. ಜನ ಅವ್ರ ಬಿಸ್ನೆಸ್ ಮೈಂಡ್ ಮಾಡ್ಕೊಂಡ್ರೆ LGBTQ ಬದುಕು ಚೆನ್ನಾಗಿ ಅವ್ರ ಮೈಂಡ್ ಸರಿ ಇರುತ್ತೆ. ಎಕ್ಸಾಕ್ಟ್ಲಿ. ಸಿ ನಮ್ಮ ಜೀವನದಲ್ಲಿ ಆಸ್ ಸಚ್ LGBTQ ಕಮ್ಯುನಿಟಿ ಇಂದ ಇದೀವಿ ಅಂತ ಪ್ರಾಬ್ಲಮ್ ಇಲ್ಲ. ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಇರೋದು ಜನ ಅವ್ರ ಬಿಸ್ನೆಸ್ ಮೈಂಡ್ ಮಾಡಲ್ಲ, ಅವ್ರಿಗೆ ಮಾಡಕ್ಕೆ ಅವ್ರ ಕೆಲಸ ಇಲ್ಲ. ಅವ್ರು ನಮ್ಮ ಲೈಫ್ನ ನೋಡಿ ಕಾಮೆಂಟ್ರಿ ಮಾಡ್ಕೊಂತಾ ಕೂತ್ಕೊಂತಾರೆ. ನಮ್ಮ ಪೇರೆಂಟ್ಸ್ ಹೇಳ್ತಾರೆ ಅಯ್ಯೋ ಈ ತರ ಆಯ್ತು, ಅಯ್ಯೋ ಈ ತರ ಆಯ್ತು, ಏನು ಆಗಿಲ್ಲ ರೀ, ಒಳ್ಳೆ ಸಪೋರ್ಟ್ ಸಿಸ್ಟಮ್ ಸಿಗ್ಬೇಕಾಗಿದೆ ಅಂತ ಹೇಳ್ತಿರೋ. ಕರೆಕ್ಟ್. ಅಂಡ್ ಪೇರೆಂಟ್ಸ್, ಐ ಥಿಂಕ್ ಪೇರೆಂಟ್ಸ್ ಮೇನ್ ಆಗಿ. ಕರೆಕ್ಟ್. ಸೊ ಇಫ್ a child has good parents who are empathetic and understanding. ಆಸ್ ಎ ಕಮ್ಯುನಿಟಿ ಏನಾದ್ರೂ ಅದ್ರ ಬಗ್ಗೆ ಕೆಲಸ ನಡೀತಿದೆಯಾ ಈ ತರದ ಸಂದರ್ಭದಲ್ಲಿ? ಪೇರೆಂಟ್ಸ್ ಅನ್ನ ಸೆನ್ಸಿಟೈಸ್ ಮಾಡೋದಿರ್ಬೋದು, Yes. ಇವರನ್ನ ಟ್ರೈನ್ ಮಾಡೋದು ಅಥವಾ ಇವ್ರಿಗೆ ಗೈಡ್ ಮಾಡೋದು ಆ ಥರ ನಡೀತಾ ಇರುತ್ತೆ. ಪೇರೆಂಟ್ಸ್ಗೆ ಒಂದು NGO ಇದೆ, ಸ್ವೀಕಾರ್ ಗ್ರೂಪ್ ಅಂತ. ಇದು ಪೇರೆಂಟ್ಸ್ ಗ್ರೂಪು. ಸೊ ಇದು ಮುಂಬೈ ಬೇಸ್ಡ್ ಇದೆ. ಸೊ ಆನ್ಲೈನ್ ಮೀಟಿಂಗ್ಸ್ ಆಗುತ್ತೆ ಅದರದ್ದು. ಅದರಲ್ಲಿ ಪೇರೆಂಟ್ಸ್ ಎನ್ರೋಲ್ ಮಾಡ್ಬೋದು, ಸೊ ದ್ಯಾಟ್ ಅವರು ಬೇರೆಯವ್ರ ಜೊತೆ ಮಾತಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಸಿಮಿಲರ್ಲಿ ನಿಮ್ಮ ಮಕ್ಕಳು ಯಾವುದೇ ಕ್ಯಾಟಗರಿ ಆಫ್ LGBTQIA ಕಮ್ಯುನಿಟಿಯಲ್ಲಿರಲಿ, ಅದ್ರ ಬಗ್ಗೆ ಯು ವಿಲ್ ಫೈಂಡ್ ಅದರ್ ಪೇರೆಂಟ್ಸ್ ಆಲ್ಸೋ. ಅವ್ರ ಜೊತೆ ಮಾತಾಡ್ಕೊಂಡು ನೀವು ಅರ್ಥ ಮಾಡ್ಕೋಬೋದು.
ವಾಟ್ ಇಸ್ ಆಕ್ಚುಲಿ ಅರ್ಥ ಮಾಡ್ಕೊಳ್ಳೋದು ಯಾರಿಗೂ ಬೇಕಾಗಿಲ್ಲ. ಸುಮ್ಮನೆ ನೀವು ಬದುಕಿದ್ರೆ ನಿಮ್ಮ ಮಗು ಕೂಡ ನಾವು ಬದುಕ್ತಾರೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಸಪೋರ್ಟ್ ದೆಮ್ ಅಂಡ್ ನಾಟ್ ಟು ಕಾನ್ಸ್ಟೆಂಟ್ಲಿ. ಈಗ ಎಲ್ಲದರಲ್ಲೂ ಕೂಡ ಪಕ್ಕದ ಮನೆಯಲ್ಲಿ ಏನ್ ನಡೆಯುತ್ತೆ ಅದಕ್ಕೆ ಕಾಂಪಿಟೇಷನ್ ಲೈಫ್ ಅಲ್ಲಿ ಆಗಿರೋದಲ್ಲ. ಕರೆಕ್ಟ್. ಸೊ ಅವ್ನ್ ಡಾಕ್ಟರ್ ಆದ, ನಾನು ಡಾಕ್ಟರ್ ಆಗ್ಬೇಕು, ಅವ್ನ್ CA ಆದ. ಕರೆಕ್ಟ್. ಸೊ ಐ ಥಿಂಕ್ ಆ ಮೈಂಡ್ ಸೆಟ್ ಬಿಡಬೇಕು. ಕಂಪ್ಯಾರಿಸನ್, ಆ ಮೈಂಡ್ ಸೆಟ್ ಬಿಟ್ರೆ ನಿಮ್ಗೆ ನಿಮ್ಮ ಮಗಳು ಏನೇ ಉಟ್ಕೊಂಡ್ರು ಇಷ್ಟ ಆಗ್ತಾರೆ. ನೀವು ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಯಾವತ್ತು ಯಾರು ಖುಷಿಯಾಗಿ ಬದುಕಲ್ಲ. ಇವತ್ತು ಅದೇ ಆಗಿರೋದು. ಯಾರೇ ಎಷ್ಟೋ ದುಡಿದ್ರು ಸುಖಿಯಾಗಿಲ್ಲ, ಖುಷಿಯಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ ಅವನ ಅಂಬಾನಿಗೆ ನೋಡ್ತಾನೆ, ಅವನ ಹತ್ರ ಎಷ್ಟಿದೆ. ಆ ತರ ನೀವು ಕಂಪ್ಯಾರಿಸನ್ ಮಾಡ್ಕೊಂತ ಹೋದ್ರೆ ಜೀವನದಲ್ಲಿ ಒನ್ ಆಸ್ಪೆಕ್ಟ್ ಅಲ್ಲೂ ನೀವು ಖುಷಿಯಾಗಿರೋಕ್ಕಾಗಲ್ಲ. ಸೊ ಆಗ್ಲಿ, ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ನಿಮ್ಮ ಲೈಫ್ನಲ್ಲಿ ಆ ಚಾಯ್ಸನ್ನು ನೀವು ಮಾಡಿದ್ದೀರಾ, ಪ್ಲಸ್ ಮನೆಯವರು ಒಪ್ಕೊಂಡಿದ್ದಾರೆ. ಇದೇ ದೇವ್ರು ಮಾಡಿರೋ ಚಾಯ್ಸ್ನ ಒಪ್ಕೊಂಡಿದ್ದೀನಿ. ತುಂಬಾ ಜನ ಒಪ್ಕೊಳಕ್ ಆಗ್ತಾ ಇಲ್ಲ. ಅದೇ ಓಪನ್ ಆಗಿ ಅದನ್ನ ಇದು ಮಾಡೋ ಚಾಯ್ಸ್ ಮಾಡಿದೀರಾ ಅಂತಂದ್ರೆ, ಜೊತೆಗೆ ಮನೆಯವರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಕರೆಕ್ಟ್. ಇದೇ ತರ ಎಷ್ಟೋ ಲಕ್ಷಾಂತರ ಅಥವಾ ದೇಶದ ನಿಟ್ಟಿನಲ್ಲಿ ನೋಡೋದಾದ್ರೆ ಕೋಟ್ಯಾಂತರ ಜನ ಈ ಸಫರಿಂಗ್ ಅಂತಾನೆ ಹೇಳ್ಬೋದು ಅದನ್ನ, ಅದರಲ್ಲಿ ಬದುಕ್ತಾ ಇರೋರು ಕೂಡ ಈ ರೀತಿಯ ನಿಮ್ಮ ಕೆಲಸಗಳು, ನಿಮ್ಮಂತಹ ಒಂದಿಷ್ಟು ಜನ ಹೊರಬಂದು ಅದ್ರ ಬಗ್ಗೆ ಮಾತನಾಡಿದ್ರೆ, ಅದ್ರ ಬಗ್ಗೆ ಕೆಲಸಗಳನ್ನು ಮಾಡೋ ಮೂಲಕ ಮಾತ್ರ ಇದಕ್ಕೆ ಜಾಸ್ತಿ ಬೆಳಕು ಚೆಲ್ಲೋ ಮೂಲಕ ಒಂದು ಸಾಮಾನ್ಯ ಜೀವನ ನಡೆಸೋದಕ್ಕೆ ಅವಕಾಶ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಇನ್ನಷ್ಟು ಶಕ್ತಿ ಬರಲಿ ನಿಮಗೆ, ಇನ್ನಷ್ಟು ಈ ರೀತಿಯ ಸೆನ್ಸಿಟೈಸಿಂಗ್ ವರ್ಕನ್ನು ಮಾಡಿ ಜನರಿಗೆ ತಿಳಿಸೋ ಕೆಲಸ ಮಾಡಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತಾಡಿದಕ್ಕೂ ಕೂಡ ಧನ್ಯವಾದಗಳು ನಿಮಗೆ. ನಿಮಗೂ ಕೂಡ ತುಂಬಾ ಧನ್ಯವಾದ. ನಿಮಗೆ ಮಾತಾಡಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬಿಗ್ ಫ್ಯಾನ್ ಆಫ್ ಯುವರ್ ವಾಯ್ಸ್ ಆಲ್ರೆಡಿ. ಥ್ಯಾಂಕ್ ಯು. ನೀವು ಮಾತಾಡೋದು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಐ ಥಿಂಕ್ ನೀವು ಭಗವದ್ಗೀತೆ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಚಾನೆಲ್ ಮಾಡೋಣ ಅಲ್ವಾ? ವೆರಿ ಟ್ರೂ. ಆದಷ್ಟು ಬೇಗ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ನೀವು ಬಂದು ನಮ್ಮ ಜೊತೆ ಮಾತಾಡಿದಕ್ಕೆ ನಿಮಗೆ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಈ ಗಿಫ್ಟ್ ಹ್ಯಾಂಪರ್ ಇದೆ. ಸತ್ವಂ ಅನ್ನೋ ರೇಂಜ್ ಆಫ್ ಪ್ರಾಡಕ್ಟ್ಸ್, ಹರ್ಬಲ್ ವಾಟರ್, ಹಾರ್ದಿಕ್ ಹರ್ಬಲ್ಸ್, ಹರ್ಬಲ್ ಸೋಪ್ಸ್ ಅಂಡ್ ಸೊ ಈ ಥರದ ಸತ್ವಯುತವಾದ ಪ್ರಾಡಕ್ಟ್ಸ್ ಅನ್ನ ಅವರು ಮಾಡ್ತಾರೆ ನಿಮಗೋಸ್ಕರ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಹಾರ್ದಿಕ್ ಹರ್ಬಲ್ಸ್. ಗ್ರಾಮ ರಾಜ್ಯ ಅವರ ವತಿಯಿಂದ ಕೂಡ ನಿಮಗೆ ಅದರ ಬ್ಯಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ದೇ ಆರ್ ಇಂಟು 100% ನ್ಯಾಚುರಲ್ ಪ್ರಾಡಕ್ಟ್ಸ್. ರಾಮಚಂದ್ರಪುರ ಮಠದ ಅಧೀನ ಸಂಸ್ಥೆ. ಹೌದು. ಸೊ ಗ್ರಾಮ ರಾಜ್ಯದ ಮೂಲಕ ರಾಮರಾಜ್ಯಕ್ಕೆ ಹೇಗೆ ಹೋಗಬಹುದು ಅನ್ನೋದು, ಅಂದ್ರೆ ಪ್ರತಿ ಗ್ರಾಮದ ಇದಕ್ಕೆ ಸಪೋರ್ಟ್ ಅಂದ್ರೆ ಮಾಡೋ ಮೂಲಕ, ಯಾಕಂದ್ರೆ ಈ ರೀತಿಯ ಪ್ರಾಡಕ್ಟ್ಸ್ ಜಾಸ್ತಿ ಬೆಳೆಸೋದಕ್ಕೋಸ್ಕರ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಗ್ರಾಮ ರಾಜ್ಯ. ಥ್ಯಾಂಕ್ ಯು. ಸೊ ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ನಿಮಗೆ ಈ ಮೂಲಕ ಒಂದಿಷ್ಟು ಮಾಹಿತಿ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಯೋಚನೆಯ ಕಿಡಿಯನ್ನು ಇದು ಹತ್ತಿಸಿದೆ ಅಂತಂದರೆ ನಮ್ಮ ಈ ಪ್ರಯತ್ನ ಸಾರ್ಥಕ. ನಿಮ್ಮ ಮನವನ್ನೊಮ್ಮೆ ನೋಡಿ, ನಿಮ್ಮ ಮನೆಯನ್ನೊಮ್ಮೆ ನೋಡಿ, ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರನ್ನೊಮ್ಮೆ ನೋಡಿ. ನಿಮ್ಮಲ್ಲಿ ಆ ಬದಲಾವಣೆ ಏನಾದರೂ ಆಗಿದೆ ಅಂತಂದರೆ ಒಂದಿಷ್ಟು ಜನರಿಗೆ ಈ ವಿಚಾರವನ್ನು ನೀವು ತಿಳಿಸೋದಕ್ಕೂ ಕೂಡ ಆಗತ್ತೆ, ಅವಕಾಶ ಸಿಗತ್ತೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇಂಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.